ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ಇಂದಿನ ಪುಣ್ಯ ಕಾರ್ಯಕ್ರಮ 39ನೇದು ಆತ್ಮಾನಂದರು ಜನ್ಮ ಸ್ತುತಿ ನಮ್ಮ ವೇಮಾನಂದರು. ಈ ನಿಮಿತ್ತ ಇದೊಂದು ಪುಣ್ಯ ಸ್ಥಾನಮಾನ ಅನ್ನುವಂತಹ ಮಾತಿನ ಒಂದು ಮಾರ್ಮಿಕ ವಿಚಾರಗಳನ್ನು ನಾವೊಂದು ತಿಳ್ಕೊಂಡು ಈ ಮಾನವ ಜನ್ಮದ ಉದ್ಧಾರ ಮಾಡಿಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಮನುಷ್ಯ ಜನ್ಮ ಪುಣ್ಯತಿಥಿಯನ್ನು ಮಾಡಬೇಕಂದ್ರೆ ಇದರ ಅರ್ಥ ಏನಂದರೆ ಜೀವಿಗಳನ್ನು ಸಂತೋಷಗೊಳಿಸುವಂಥ ಕಾರ್ಯಗಳ ಪ್ರವೃತ್ತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಬೆಳೆದು ಬಂದಿದ್ದಾದರೆ ಅದು ನಮ್ಮ ಇಂಥ ಸತ್ಸಂಗಕ್ಕೆ ಸದ್ವಿಚಾರದ ಅವಲೋಕನ ಮಾಡಲಿಕ್ಕೆ ಒಂದು ಶಕ್ತಿ ಸಾಮರ್ಥ್ಯ ಅಂತಕ್ಕಂಥದ್ದು ನಮಗೆ ಬರ್ತೈತಿ. ನಮಗೆ ಯಾಕೆ ಈಗ ಆ ಪುಣ್ಯತಿಥಿಯ ಒಂದು ಪ್ರಯೋಜನ ಅನುಭವಕ್ಕೆ ಯಾಕೆ ಬರುವುದಿಲ್ಲ ಅಂದರೆ ನಮ್ಮ ಆಚಾರ ವಿಚಾರಗಳು ಸುದ್ದಿ ಇಲ್ಲ ಅನ್ನೋಂಥ ಮಾತನ್ನು ಈಗ ಹೇಳ್ಕೊಟ್ರು ನಮ್ಮ ದೇವಮ್ಮನವರು ಮತ್ತು ಹೇಳಿದರು. ಆಚಾರ ವಿಚಾರ ಅಂದ್ರೆ ಏನದ್ರ ಅರ್ಥ ಅಂದರೆ ಪ್ರಾಪಂಚಿಕ ಜೀವನದ ಒಂದು ಗುರಿ ಏನೈತಿಲ್ಲ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತಕ್ಕಂಥದ್ದನ್ನು ನಾವು ಈ ಜೀವನದೊಳಗೆ ಪಡ್ಕೋಬೇಕಾದ್ರೆ ನೀತಿಗಳ ತಳಹದಿ ಮೇಲೆ ಪ್ರಾಪಂಚಿಕ ಜೀವನವನ್ನು ಮಾಡಿದರೆ ಆ ಪ್ರಾಪಂಚಿಕ ಜೀವನ ನಮಗೆ ಏನನ್ನು ಅನುಭವಕ್ಕೆ ತಂದು ಕೊಡ್ತೈತಿ ಅಂದರೆ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಅನುಭವಕ್ಕೆ ತಂದು ಕೊಡ್ತೈತಿ. ಆ ತಂದು ಕೊಡುವಂಥ ಒಂದು ಸಾಮರ್ಥ್ಯ ಗೃಹಸ್ಥ ಜೀವನದಲ್ಲಿ ಐತಿ. ಅದಕ್ಕೆ ಪುಣ್ಯವನ್ನೇ ಮಾಡು, ಹರನಡವಿಡಿ, ಶಾಂತರೊಡನಾಡು, ಕರುಣವಿರಲಿ ಜೀವರು, ನೀತಿ ವಿಧನಾಗು, ಪರಿಪರ್ದಿದನು ಅಂತ ಹೇಳಿ ಇಂಥ ಒಂದು ಭಾರತೀಯ ಋಷಿಗಳ ಪರಂಪರೆ ಅನುಕರಣೆಯನ್ನು ನಾವು ಈ ಮಾನವ ಜನ್ಮದೊಳಗೆ ಮಾಡಿಕೊಂಡ್ರೆ ನಾವು ಪುಣ್ಯ ಪುರುಷರಕ್ಕೀವು, ನಾವು ಪುಣ್ಯತಿಥಿ ಅನುಕರಣೆ ಮಾಡಿದಂಗೆ ಆಗತ್ತೆ. ಇವುಗಳು ಇಲ್ಲ ಬರೀ ಕೇಳೋದು ಹೋಗೋದು. ಆದರೆ ಆ ಆಚರಣೆ ಬರಬೇಕಾದ್ರೆ ಗೃಹಸ್ಥ ಜೀವನವನ್ನು ಭಾರತೀಯ ಪರಂಪರೆಗನುಸಾರವಾಗಿ ಕ್ರಮದಿಂದ ಮಾಡಿದರೆ ಈ ಪುಣ್ಯತಿಥಿಯ ಫಲ ನಮಗೆ ಸಿಗ್ತೈತಿ. ಆದರೆ ಪುಣ್ಯದ ಫಲ ಯಾವುದಂದ್ರೆ ಬರೀ ಉಂಡು ತಿಂದು ಸತ್ತು ಹೋಗೋದಲ್ಲ. ಮನುಷ್ಯ ಜನ ಬೈಕ್ ಏನೈತಿ ಆ ಬೈಕೇನೋ ಪೂರ್ತಿ ಮಾಡಿಕೊಂಡ್ರೆ ಅದು ಪುಣ್ಯ ಅಂತ ಅರ್ಥ. ಎಲ್ಲರ ಬೈಕ್ ಏನೈತಿ ಸುಖ ಹೊಂದ್ಬೇಕು ಅನ್ನೋದೈತಿ. ಆ ಸುಖ ಎಲ್ಲೈತಿ ಅನ್ನುವಂಥ ಮಾತಿನ ಒಂದು ಮಾರ್ಮಿಕ ವಿಚಾರಗಳನ್ನು ಭಾರತೀಯ ಋಷಿಗಳು ವೇದಾದಿಗಳು ಘಂಟಾಘೋಷಗಳಿಗೆ ಹೇಳ್ಯಾವ. ಹೇಳಿದ ಪ್ರಕಾರ ನಮ್ಮ ಆಚರಣೆ ಇಲ್ಲ. ಅದಕ್ಕೆ ನಿತ್ಯ ಸುಖದ ಅನುಭೂತಿ ಅಂತಕ್ಕಂಥದ್ದು ನಮಗೆ ಉಳಿವಲ್ದು. ಅದು ನಮ್ಮಲ್ಲೇ ಐತಿ, ಅದು ಹೊರಗಿಲ್ಲ. ಆದರೂ ಕೂಡ ಅದು ಯಾಕೋ ಅನುಭವಕ್ಕೆ ಬರೋದಂದ್ರೆ ದೋಷಗಳನ್ನು ಕಳ್ಕೊಂಡಿಲ್ಲ. ಅದಕ್ಕೆ ಇಂಥ ಒಂದು ಪುಣ್ಯ ಆಶ್ರಮದಲ್ಲಿ ದೋಷಗಳು ಯಾವುವು, ನಿರ್ದೋಷಿರು ಯಾವುದು ಅನ್ನುವಂಥ ಮಾತಿನ ಒಂದು ಮಾರ್ಮಿಕ ವಿಚಾರವನ್ನು ಈ ಸತ್ಸಂಗದಲ್ಲಿ ನಾವು ಪಡ್ಕೊಂಡಾಗ ಆ ಸತ್ಯವಸ್ತುನ ವಿಚಾರದ ಅನುಭವಕ್ಕೆ ಸತ್ಸಂಗ ಅಂತಾರ, ಅಸತ್ಸಂಗದ ವಿಚಾರಕ್ಕೆ ದುಃಖ ಅಂತಾರ. ಆ ದುಃಖದ ಪರಂಪರೆ ಕಳ್ಕೊಳ್ಳೋ ಸಲುವಾಗಿ ಪ್ರತಿಯೊಬ್ಬರು ಇಂಥ ಸತ್ಸಂಗ ಅವಶ್ಯ ಅನ್ನುವಂಥ ಮಾತುಗಳನ್ನು ಭಾರತೀಯ ಋಷಿಗಳು ಹೇಳ್ಕೊಂತ ಬಂದಾರ. ಸತ್ಸಂಗ ಏನು ಮಾಡ್ತೈತಪ್ಪ ಅಂದ್ರೆ ಪುಣ್ಯದ ವರ್ಧನ ಮಾಡ್ತೈತಿ. ಪುಣ್ಯದ ವರ್ಧನ ಏನು ಮಾಡ್ತೈತಿ ಅಂದ್ರೆ ಮಾನವನ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದಲಿಕ್ಕೆ ಸಾಧನ ಆಕತಿ. ಅದಕ್ಕೆ ಪುಣ್ಯ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ಯಾರ. ಪುಣ್ಯ ಈ ಶಬ್ದದ ಅರ್ಥ ಜೀವಿಗಳಿಗೆ ಸಂತೋಷ ಕೊಡ್ತದೆ. ಅದಕ್ಕೆ ಅಪ್ಪಾರು ಪದೇ ಪದೇ ನಮಗೆ ಹೇಳ್ತಿದ್ರು, ದೇವ್ರ ಪೂಜೆ ಮಾಡೋದಂದ್ರೆ ಜೀವಿಗಳನ್ನು ಸಂತೋಷಗೊಳಿಸೋದಪ್ಪ ಅನ್ನುವಂಥ ಮಾತುಗಳನ್ನು ಆತ್ಮಾನಂದರು ತಮ್ಮ ಜೀವನದ ಪರ್ಯಂತ ಇದ್ದು ತೋರ್ಸಾರ. ಹಂಗ ಬರೀ ಬಾಯಲ್ಲಿ ಹೇಳಿಲ್ಲ ಅವರು. ಏನಕ್ಕೇನ ಪ್ರಕಾರ ಏನ ಎಸಕೇನ ತದೇವ ಈಶ್ವರ ಪೂಜೆ ಅನ್ನುವಂಥ ಮಾತುಗಳನ್ನು ಹೇಳ್ಯಾರ. ಈಗ ನಾವು ಮಾಡ್ತೇವೆ ಹೊರಗಿನ ಆಡಂಬರ ಪೂಜೆ ಮಾಡ್ತೇವೆ. ಆಡಂಬರ ಪೂಜೆಯಿಂದ ದುಃಖ ನಿವೃತ್ತಿ ಪರಮಾನಂದ ಆಗೋದಿಲ್ಲ. ಮಾತಾಡೋದು ದುಃಖ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗ್ತೀವಿ. ಜೀವನ ಸುಸೂತ್ರ ಆಗುವಂಥದ್ದನ್ನು ದುಃಖಕರ ಮಾಡ್ಕೊತೀವಿ. ಅದಕ್ಕೆ ನಿಜವಾದ ಪೂಜೆ ಯಾವುದಂದ್ರೆ ಜೀವಿಗಳನ್ನು ಸಂತೋಷಗೊಳಿಸುವುದು. ಜೀವಿಗಳನ್ನು ಸಂತೋಷಗೊಳಿಸ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ನಾವು ಪ್ರತಿಯೊಬ್ಬರು ಸಂಗ್ರಹ ಮಾಡಿದಂಥ ವಸ್ತುಗಳನ್ನು ಧರ್ಮ ರೂಪದಿಂದ ಸಂಗ್ರಹ ಮಾಡಿದ ವಸ್ತುಗಳನ್ನು ಧರ್ಮ ರೂಪದಿಂದ ಅವನ ಇನ್ನೊಬ್ಬರಿಗೆ ಅನುಕೂಲ ಮಾಡಬೇಕು. ಧರ್ಮ ರೂಪದಿಂದ ಅನ್ನುವಂಥ ಮಾತಿನ ಅರ್ಥ ಏನಂದ್ರೆ ನೀವು ಸಂಗ್ರಹ ಮಾಡಿದಂಥ ದೂರು ದುಷ್ಟರಿಗೆ ಕೊಟ್ಟರೆ ಅಂದರೆ ಅದು ಮಾತ್ರ ಪಾಪಕ್ಕೆ ಕಾರಣಕತಿ. ಅದು ಸತ್ಪಾತ್ರಕ್ಕೆ ಕೊಡಬೇಕು. ಯಾಕೆ ಹೇಳ್ಯಾರು? ಕೊಡಬೇಕು ಉತ್ತಮನಾದ ಅಂಗೆ ಮಗಳ ಸತ್ಪಾತ್ರಗಳು ದಾನವಂ ಇಡಬೇಕು ಈಶ್ವರನಲ್ಲಿ ಭಕ್ತಿ ಅನ್ನುವಂಥ ಮಾತಿನ ಒಂದು ಮಾರ್ಮಿಕ ವಿಚಾರಗಳನ್ನು ಆಚರಣೆಗಳು ತಂದಾಗ
ನಾವು ಆತ್ಮಾನಂದರ ಪುಣ್ಯತಿಥಿ ಮಾಡಿದಂಗೆ ಆಗತಿ, ಇವ ಮಹಾತ್ಮರ ಜಯಂತಿ ಮಾಡಿದಂಗೆ ಆಗತಿ. ಅದ ಕಾರಣ ಆದಷ್ಟು ಮನುಷ್ಯ ಜನ್ಮ ಬಂದೈತಿ, ಅದನ್ನ ಮಾಡ್ಕೊಳಕ್ಕೆ ನಾವು ಅಧಿಕಾರಿಗಳಿದ್ದೀವಿ. ಉಳ್ಕಿದರ ಯಾವ ಜನ್ಮದೊಳಗೆ ಅದನ್ನು ಮಾಡ್ಕೊಳಕ್ಕೆ ಬರುವುದಿಲ್ಲ. ಇಂಥ ಬಂದಂಥ ಪವಿತ್ರ ಮಾನವ ಶರೀರವನ್ನು ಮಹಾತ್ಮರ ಅನುಭವ ಮಾತುಗಳಿಗೆ ಹೆಚ್ಚಿನ ಗಮನ ಕೊಟ್ಟು ಅದನ್ನು ಸಾಧಿಸುವಂಥ ಪ್ರಯತ್ನ ಮಾಡುವುದೇ ನಿಮ್ಮೆಲ್ಲರ ಮುಖ್ಯ ಕರ್ತವ್ಯ. ಅದಕ್ಕಾಗಿ ನಾವು ಹುಟ್ಟು ಬಂದೆವು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತಕ್ಕಂಥದ್ದನ್ನು ಯಾವ ಜನ್ಮದೊಳಗೂ ಮಾಡ್ಕೊಳಕ್ ಬರುವುದ? ಮನುಷ್ಯ ಜನ್ಮದೊಳಗೆ ನಾವು ಮಾಡ್ಕೊಳಕ್ ಬರ್ತೈತಿ. ಮನುಷ್ಯ ಜನ್ಮ ಬರ್ಬೇಕಾದ್ರೆ ಆ ನಮ್ಮಲ್ಲಿ ಪ್ರತಿಜ್ಞೆ ಮಾಡಿನೂ ಬಂದೈತಿ. ಅದನ್ನ ನೆನಪು ಮಾಡಿ ಹೇಳ್ತಾರೆ ಮಹಾತ್ಮರು. ತಾಯಿ ಗರ್ಭದಳು ತಾನಿರ್ದ ವೇಳೆಗಳು ಭೇದ ಅತಿಬಾಧೆಗೆ ಮನನೊಂದು ತೇಸುತ್ತ ತೇವನ್ನು ಬಿಟ್ಟು ಏತಕ್ಕಿಂತ ಪರಮಿಟ್ಟರು. ಆಯುಷ್ಯವಿರುವುದರೊಳಗಾಗಿ ಕಾಯದ ವಿರೋಧಿ ಗುರು ಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನೋದು ಮರದಿನ ಅದಕ್ಕಿನ್ನು ಉಪಾಯವೇ ಧರ್ಮ ಅನ್ನೋದು. ಧರ್ಮ ಅಂದ್ರೆ ನಿಯಮ. ಧರ್ಮ ಅಂದ್ರೆ ಚಟ್ಕಿ ಬಿಡುವುದು, ಗಡ್ಡ ಬಿಡುವುದು, ಏನೇನೋ ಮಾಡ್ತಾರೆ. ಅವು ಧರ್ಮ ಅಲ್ಲ. ಅವು ಮೂಢ ತಿಳುವಳಿಕೆಗಳು, ಬುದ್ಧಿಗೇಡಿ ಕೆಲಸ. ಅವು ಧರ್ಮ ಅಂದ್ರೆ ಸತ್ಯ, ಅಹಿಂಸಾ, ಬ್ರಹ್ಮಚರ್ಯ, ಅಸ್ಥೇಯ, ಕ್ರಮ, ಆರ್ಜವರ್ತಿ, ದಯಾ, ದಾಕ್ಷಿಣ್ಯ, ಕರುಣಾ, ಬಹಿರಂಗ ಸ್ವಚ್ಛ, ಅಂತರಂಗ ಸ್ವಚ್ಛತೆಗಳ ಇವು ಇಲ್ಲದ ಮೂಲಕ ನಮ್ಮ ಈ ಅಧ್ಯಾತ್ಮ ವಿಚಾರದ ಅನುಭವ ಎಂಬತಕ್ಕಂಥದ್ದು ನಮ್ಗೆ ಬಾಯಾಗಟ್ಟದ ಹೊರತಾಗಿ ಹೃದಯದಲ್ಲಿ ಉಳಿದಿಲ್ಲ. ಅದಕ್ಕೆ ಆ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಅಹಿಂಸಾ ಅಂದ್ರೆ ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಉಂಟು ಮಾಡದೆ ಇರೋದಕ್ಕೆ ಅಹಿಂಸೆ ಅಂತಾರೆ. ಸತ್ಯ ಅಂದ್ರೆ ಏನು? ಇದ್ದಿದ್ದನ್ನು ಇದಕ್ಕಿದ್ದಂಗೆ ಅನುಭವಕ್ಕೆ ತಂದುಕೊಂಡು ಆ ಸ್ಥಿತಿಯನ್ನು ಅನುಭವದಲ್ಲಿ ಕಂಡುಕೊಂಡ್ರೆ ಅದು ಸತ್ಯ ಸುಖಕ್ಕೆ ಕಾರಣಕತಿ. ಅದಕ್ಕೆ ಸತ್ಯ ಅನ್ನೋ ಅಪರೋ ಧರ್ಮ ಅನ್ನುವಂಥ ಮಾತನ್ನು ಹೇಳ್ಯಾರ. ಸತ್ಯನ ಸುಖ. ಸತ್ಯ ಅಂದ್ರೆ ಯಾವಾಗಲೂ ಇರುವುದು. ಭೂತ, ವರ್ತಮಾನ, ಭಾವಿ ಅಂತಕ್ಕಂಥ ಮೂರು ಕಾಲದಲ್ಲಿ ಬಾಧೆ ಒಂದಲ್ಲಿ ಇರ್ತಕ್ಕಂಥದ್ದು ಯಾವುದು? ಅದನ್ನ ಅನುಕರಣೆ ಮಾಡುವಂಥ ಬುದ್ಧಿ ಸಾಮರ್ಥ್ಯ ಮನುಷ್ಯನಿಗೆ ಐತಿ. ಅದನ್ನು ತಿಳ್ಕೋಬೇಕು. ಅದಕ್ಕೆ ಧರ್ಮಿಷ್ಠ ಅಂತಾರ. ಹೊರಗಿನ ಆಡಂಬರದ ಪ್ರವೃತ್ತಿಗೆ ಧರ್ಮ ಅನ್ನುವಂಥ ಮಾತುಗಳನ್ನೇ ಯಾವ ಭಾರತೀಯ ಋಷಿಗಳು ಹೇಳಿಲ್ಲ. ಸತ್ಯ ಅನ್ನೋ ಅಪರೋ ಧರ್ಮ ಅಂತಾರೆ ಹೊರತಾಗಿ ಬೇರೆ ಯಾವುದಾದ್ರು ಒಂದು ಮೌಢ್ಯ ತಿಳುವಳಿಕೆಗೆ ಒಳಪಡುವಂಥ ಮನುಷ್ಯನ ಪ್ರವೃತ್ತಿಗೆ ಧರ್ಮ ಅನ್ನುವಂಥ ಮಾತಿನ ವಿಚಾರಗಳನ್ನು ಯಾರು ಹೇಳಿಲ್ಲ. ಅದನ್ನೆಲ್ಲ ತಪ್ಪ ಕಲ್ಪನೆ ಮಾಡಿಕೊಂಡು ಚಂಕಿ ಬಿಡೋದು ನಮ್ಮ ಧರ್ಮ, ಗಡ್ಡ ಬಿಡೋದು ನಮ್ಮ ಧರ್ಮ, ನಾಡಿಪಟ್ಟಿ ಕಟ್ಕೊಳ್ಳೋದು ಇವು ಧರ್ಮ ಅಲ್ಲವು. ಸಮಾಧಾನ ಕೊಡೋದಿಲ್ಲ ಅವು. ಸಮಾಧಾನಕ್ಕೆ ಕಾರಣವಾಗಿರುತ್ತದೆ ಯಾವುದಪ್ಪ ಅಂದ್ರೆ ಸತ್ಯ, ಅಹಿಂಸಾ, ಬ್ರಹ್ಮಚರ್ಯ, ಈ ನಿಯಮಗಳನ್ನು ಮಾಡ್ಬೇಕ್ರಿ. ಆ ನಿಯಮಗಳನ್ನು ಪರಿಪಾಲನೆ ಮಾಡಿದ್ರೆ ಗೃಹಸ್ಥ ಧನ್ಯ ಆಕಾನ. ಅಂದ್ರೇನು? ಮಾನವ ಜನ್ಮದ ಸಾರ್ಥಕತೆ ಆಕತಿ. ಅಂಥ ಒಂದು ವಿಚಾರದ ಸಲಕರಣೆ ಇರ್ತಕ್ಕಂಥದ್ದು ದಿನಂಪ್ರತಿ ನಾವು ಕೇಳಬೇಕ್ರಿ. ಈ ವಿಚಾರ ಸತ್ಯದ ಅವಲೋಕನ ಸದಾಕಾಲ ಮಾಡುವುದರಿಂದ ಅಸತ್ಯದ ಮೇಲೆ ಇರ್ತಕ್ಕಂಥ ಮಮಕಾರದ ಪ್ರವೃತ್ತಿ ಅಂತಕ್ಕಂಥ ಕಡಿಮೆಯಾಗಿ ಸತ್ಯದ ವಿಚಾರ ಹೃದಯದಲ್ಲಿ ನೆಲೆಗೊಂಡು ನಿಲ್ತೈತಿ. ಅದಕ್ಕೆ ಯಾವಾಗಲೂ ಇದೇ ವಿಚಾರ ಇರ್ಬೇಕಂತ ತಿಳ್ಕೊಂಡು ಭಾರತೀಯ ಋಷಿಗಳು ಎದ್ದಾಗ ಬಿದ್ದಾಗ ಸಿದ್ಧನೆ ನೆನೆದು ಹೊಂದಬೇಕ್ರಿ ಮೋಕ್ಷ ಅನ್ನುವಂಥ ಮಾತಿನ ಮಾರ್ಮಿಕ ವಿಚಾರಗಳನ್ನ ಹೇಳ. ಎದ್ದಾಗ ಬಿದ್ದಾಗ ಅಂದ್ರೆ ಯಾವಾಗಲೂ ಇದೇ ವಿಚಾರ ಇರಬೇಕು. ಅದನ್ನ ನಿಜಗೊಂಡ್ರು ಕೂಡ ಪಗಲಿಗಳು ಎನ್ನದೆ ಪರಿಭಾವಿಸುತ್ತಿರುವುದು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಅಂತ ಮಾತನ್ನು ಹೇಳಿ. ಅಂದ್ರೆ ಸತ್ಯವನ್ನೇ ಕುರಿತು ಅಧ್ಯಯನ, ಸತ್ಯವನ್ನೇ ಕುರಿತು ಮನನ, ಅದನ್ನ ಗಟ್ಟಿಗೊಳಿಸುವುದು ಇದು ಭಾರತೀಯ ಮಾನವನ ಮುಖ್ಯ ಕರ್ತವ್ಯ. ಉಳ್ಕಿದು ಗೌಣದು. ಅನ್ನ ನೀರು ಆಶ್ರಯ ಮಾಡ್ತೀವಲ್ಲ, ಅದು ನಿತ್ಯ ಕರ್ಮ ಅಲ್ಲದು. ಅದು ಹಸುವಿನ ಪುರ್ತಕ್ಕೆ 2 ರೊಟ್ಟಿ, ತಂದಿ ಪುರ್ತಕ್ಕೆ 2 ಬಟ್ಟಿ, ಎಷ್ಟು ಚಾಟ್ ಇಷ್ಟ ಮಾಡಿಕೊಂಡು ನಾವು ಈ ಕೆಲಸ ಮಾಡಿದರೆ ನಾವು ಆತ್ಮಾನಂದ ಇದ್ದಂತೆ ಅವ್ರು ಹೇಳ್ಕೊಟ್ಟಂಥ ವಿಚಾರಗಳನ್ನು ಮೆಲುಕು ಹಾಕ್ಬೇಕ್ರಿ. ಹೇಳ್ತೀವೋ ಅದು ಮೆಲುಕಿಗೆ ಅವಕಾಶ ಕೊಡೋದ್ರ ಮೂಲಕ ಆ ಮಾತುಗಳು ನಮ್ಮ ಹೃದಯದಲ್ಲಿ ಉಳಿಯುವುದಿಲ್ಲ. ಅದಕ್ಕೆ ಹೆಚ್ಚು ಕಾಲ ಅವ್ರು ಹೇಳ್ಕೊಟ್ಟಂಥ ಮಾತುಗಳನ್ನು ಪುನಃ ನೆನಪು ಮಾಡಿ ಅದೇ ಸ್ಥಿತಿಯನ್ನು ಹೊಂದುವಂಥ ಒಂದು ಪ್ರಯತ್ನವನ್ನು ಮಾಡಬೇಕ್ರಿ. ಅವ್ರು ಯಾವ ರೀತಿಯಾಗಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಮಾಡಿಕೊಂಡು ಅಮರತ್ವವನ್ನು ಹೊಂದಿದರೋ ಅಂಥ ಅಮೃತದ ಅನುಭವವನ್ನು ಹೊಂದುವ ಸಲುವಾಗಿ ನಿಮ್ಮೆಲ್ಲರ ಪವಿತ್ರವಾದಂಥ ಮನುಷ್ಯ ಶರೀರ ಬಂದೈತಿ. ಅಂಥದ್ದನ್ನು ದುರುಪಯೋಗ ಮಾಡಿಕೊಂಡು ಮುಂದೆ ಮನುಷ್ಯ ಜನ್ಮ ಬರದಂಗ ಪ್ರವೃತ್ತಿಯನ್ನು ಇಟ್ಕೊಂಡು ಕುಂತು ಜನ್ಮ ಕಳ್ಕೊತೀವಿ. ಅದಕ್ಕೆ ಆ ರೀತಿಯಾಗಿ ಮಾಡೋ ಸಲುವಾಗಿ ಬಂದಿಲ್ಲ. ಪುಣ್ಯಾತ್ಮರ ಸ್ಥಾನಮಾನಗಳಲ್ಲಿ ಹೇಳಿಕೊಟ್ಟಂಥ ಅನುಭವ ಮಾತುಗಳನ್ನು ಅವರು ತಿಳಿಸಿಕೊಟ್ಟಂಥ ವಿಚಾರಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದರೆ ಒಬ್ಬಂಧ ಎಂಬತಕ್ಕಂಥದ್ದು ದುಃಖದ ಪರಂಪರೆ ಅಂತಕ್ಕಂಥದ್ದು ದೂರ ಆಕತ್ತೆ. ದುಃಖದ ಪರಂಪರೆ ಯಾವಾಗ ದೂರ ಆಕತ್ತೆ ಅಂದ್ರೆ ಈ ಶರೀರ ಎಂಬತಕ್ಕಂಥದ್ದು
ಹುರಿದು ಬೀಜ ಆಗಬೇಕು. ಅಂದ್ರೇನು? ಮನಸ್ಸು, ಶರೀರ ಇದ್ರ ಮೇಲೆ ಇರ್ತದೆ ಮಮಕಾರ ನಾವು ಕಳ್ಕೊಂಡಾಗ ಅಲ್ಲಿ ಮನಸ್ಸು ಹುರಿದು ಬೀಜ ಆಕೈತಿ. ಮಮಕಾರ ಹೋಗೋ ಮಟ್ಟ ಬಂಧನ ಬಿಡುವುದಿಲ್ಲ. ಅದಕ್ಕೆ ಮಮಕಾರದಿಂದ ಮಿಕ್ಕಿನ ಬಂಧ ಮುಟ್ಟೆ ಅನ್ನೋಂಥ ಮಾತಿನ ಒಂದು ವಿಚಾರಗಳನ್ನು ಮನುಷ್ಯರು ಮಮಕಾರ ಯಾಕೆ ಆಕೈತೆ ಅಂದ್ರೆ ತಪ್ಪು ಕಲ್ಪನೆಯಿಂದ ಅನ್ಯದರಲ್ಲಿ ಸುಖ ಸಿಗ್ತೈತೆ ಎಂದು ತಬ್ಬಿಕೊಂಡು ಕೊಡ್ತಕ್ಕಂಥ ಮನಸ್ಸಿನ ಪ್ರವೃತ್ತಿಗೆ ಮಮಕಾರ ಅಂತಾರೆ. ಅದ ಮಮಕಾರನ ಅನರ್ಥಕ್ಕೆ ಕಾರಣ ಆಕೈತಿ. ಅದಕ್ಕೆ ನಿನ್ನ ಮ್ಯಾಗಿರ್ಬೇಕು ಭಕ್ತಿ, ಆತ್ಮ ಪ್ರೀತಿಗೆ ಭಕ್ತಿ, ವಿಷಯ ಪ್ರೀತಿಗೆ ಕಾಮ ಅನ್ನುವಂಥ ಮಾತಿನ ಒಂದು ವಿಚಾರಗಳನ್ನು ದಿನಂಪ್ರತಿ ಶ್ರವಣ ಮನನ ನಿಧಿ ದರ್ಶನ ಮಾಡ್ಬೇಕ್ರಿ. ಅಂಥ ಒಂದು ಶಕ್ತಿ, ಅಂಥ ಒಂದು ವಿಚಾರ ನಾವು ಈ ಮಾನವ ಜನ್ಮ ಮಾಡ್ಕೊಂಡಿದ್ದಾದ್ರೆ ನಮ್ಮ ಮಾನವ ಜನ್ಮ ಪಾವಿತ್ರ್ಯತೆಯನ್ನು ಹೊಂದೈತಿ, ಏನೋ ಅಮರತ್ವವನ್ನು ಹೊಂದೈತಿ, ದುಃಖ ನಿವೃತ್ತಿಯನ್ನು ಪಡ್ಕೊತೈತಿ. ಆ ದೃಷ್ಟಿಯಿಂದ ನಾವು ಪ್ರತಿದಿನ ಈ ಶ್ರವಣಕ್ಕೆ ಬೆಲೆ ಕೊಡ್ರಿ. ಇಂಥ ಸ್ಥಾನಮಾನಗಳನ್ನು ಎದಕ್ಕೆ ಮಾಡಿರಿ? ಹಿಂದಿನ ಋಷಿಗಳು ಯಾಕೆ ಗುಡಿ ಗುಂಡಾರ ಮಾಡಿರು? ಇಂಥ ಅಧ್ಯಾತ್ಮ ವಿಚಾರ ಮಾನವ ಜನ್ಮದ ಸಾರ್ಥಕತೆ ಎದರಿಂದ ಆಕೈತೆ ಅನ್ನುವಂಥ ಮಾತಿನ ಒಂದು ಮಾರ್ಮಿಕ ಅನುಭವ ತಿಳಿಸು ಸಲುವಾಗಿ ಅಂಥ ಸ್ಥಾನಮಾನಗಳನ್ನು ಮಾಡಿದರು. ಈಗ ಅವೆಲ್ಲ ಪೆಂಡಾಗಳ ಸ್ಥಾನ ಆಗಿಬಿಟ್ಟಾವ. ಅಂದ್ರೇನು? ಧನಕನಕಾದಿಗಳ ಸಂಗ್ರಹ ಮಾಡುವ ಸ್ಥಾನ ಆಗ್ಯಾವ. ಹೊರತಾಗಿ ಮಾನವನ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಗೆ ಅವು ಕಾರಣ ಆಗುವುದಿಲ್ಲ. ಅಲ್ಲಿ ತೋರಿಸಿದಂಥ ನಾಮರೂಪಾತ್ಮಕ ಭಾವಗಳಲ್ಲಿ ಮನಸ್ಸು ಭಗ್ನಾಗಿ ಆ ನಾಮರೂಪಾತ್ಮಕ ಭಾವನನ ದುಃಖಕ್ಕೆ ಕಾರಣ. ಆ ಸುಖ ನಾಮರೂಪ ರಹಿತೈತಿ ಅಂತ ರಹಿತವಾದಂಥ ಇರುವಿನ ಅನುಭವಗಳನ್ನು ಹೊಂದುವ ಸಲುವಾಗಿ ಹಿಂದಿನ ಋಷಿಗಳು ದೇವಸ್ಥಾನಗಳನ್ನು ಮಾಡಿದರು. ಅಲ್ಲಿ ಈ ವಿಚಾರಗಳನ್ನು ಹೇಳು. ಇಲ್ಲಿಯೂ ಈ ಆಶ್ರಮ ಮಾಡ್ಯಾರ. ಇದು ಕೂಡ ಸತತ ಇಲ್ಲಿ ನಡಿಬೇಕ್ರಿ. ಅಂದ್ರೆ ಇದು ಮಾಡಿದಕ್ಕೂ ಬೆಲೆ, ಮತ್ತು ಅವರು ಹಾಕಿಕೊಟ್ಟದಕ್ಕೂ ಮಾರ್ಗವನ್ನು ಅನುಸರಿಸಿದ್ರೆ ಆ ಮಾರ್ಗಕ್ಕೂ ಬೆಲೆ. ಅದಕ್ಕೆ ಮಾನವ ಜನ್ಮದ ಮಾರ್ಗ ಏನಪ್ಪಾ ಅಂದ್ರೆ ಯಮನಿಯಮಗಳ ಪರಿಪಾಲನೆ ಮಾಡಿಕೊಂಡು ಮಾನವ ಮನಸ್ಸಿನ ದೋಷಗಳನ್ನು ಕಳ್ಕೊಂಡು ಸ್ವಚ್ಛವಾದಂಥ ಮನಸ್ಸಿನಲ್ಲಿ ಆತ್ಮತತ್ವದ ಅನುಭವ ಎಂಬತಕ್ಕಂಥದ್ದು ನೆಲೆಗೊಂಡು ನಿಂತರೆ ಇದು ಪುಣ್ಯತಿಥಿ ಅನ್ನುವಂಥ ಮಾತುಗಳನ್ನು ಹೇಳಬೇಕಾಗತ್ತೆ. ಯಾಕೆ ಸಂತೋಷ ಎದರಿಂದ ಆಕೈತೆ ಅಂದ್ರೆ ನಾಮರೂಪಾತ್ಮಕ ಭಾವಗಳನ್ನು ಬಿಟ್ಟು ಅಸ್ಥಿ ಭಾಷೆ ಪ್ರಿಯ ರೂಪದಿಂದ ನಮ್ಮ ಇರುವಿನ ಅನುಭವವನ್ನು ಮಾಡ್ಕೊಂಡ್ರೆ ನಮಗೆ ಸಂತೋಷ. ಹೊರತಾಗಿ ಬರೀ ದುಡ್ಡು ಗಳಿಸಿದೆ, ಹೊರಮನಿ ಮಾಡಿದೆ, ಅದರಿಂದ ಅವು ಸಂತೋಷಗೋಸ್ಕರಲ್ಲ. ಅವು ಮತ್ತಷ್ಟು ಚಿಂತೆಗೆ ಕಾರಣ ಆಕ್ಕವ, ಸಾವು ಕಾಲಕ್ಕೆ. ಯಾಕ ಅವು ಸಂಗ್ರಹ ಮಾಡಿದಂಥ ವಸ್ತುಗಳನ್ನು ಇಂದ್ರಿಯಗಳು ಕೆಟ್ಟು ಹೋಗ್ಬಿಟ್ಟಿರ್ತಾವ. ಆ ಚಿಂತೆ ಮಾಡಿ ಅದು ಶರೀರ ಹೋಗ್ತದೆ. ಅದಕ್ಕೆ ಮನುಷ್ಯ ಜನ್ಮ ಧನಕನಕಾದಿಗಳ ಸಂಗ್ರಹ ಮುಖ್ಯ ಅಲ್ಲ, ಆತ್ಮಜ್ಞಾನ ಮಾಡ್ಕೊಳ್ಳೋದು ಮುಖ್ಯ ಐತಿ. ಅದಕ್ಕಾಗಿ ಅವು ಸಾಧನಗಳು. ಅನ್ನ ನೀರು ಆಶ್ರಯ ಎದಕ್ಕೈತೆ ಅಂತಿದ್ರು ನಮ್ಮ ಅಪ್ಪ ಅವರು. ಜ್ಞಾನ ಮಾಡ್ಕೊಳಕವು ಜ್ಞಾನಕ್ಕಾಗಿ. ಅಂದ್ರೆ ಜ್ಞಾನ ಅಂದ್ರೆ ಸಚ್ಚಿದಾನಂದ ರೂಪಿ ಆದಂಥ ಪರಮಾತ್ಮ ನಾನು ಇದ್ದೀನಿ ಅನ್ನುವಂಥ ಮಾತಿನ ಒಂದು ಮಾರ್ಮಿಕ ವಿಚಾರಗಳನ್ನು ಅನುಭವ ಮಾಡಲಿಕ್ಕೆ ವೇಳೆ ಬೇಕಾಗತ್ತಲ್ಲ. ಆ ವೇಳೆಗಳಿಗೆ ಸಲುವಾಗಿ ಅನ್ನ ನೀರಿನ ಸೌಕರ್ಯ ಬೇಕಾಕತಿ. ಅದಕ್ಕಾಗಿ ಮಾಡ್ಕೊರಿ. ಅಂದ್ರೆ ಆ ಸಂಗ್ರಹಕ್ಕೂ ಬೆಲೆ ಆಕತಿ. ನೀವು ಅದನ್ನು ಸದುಪಯೋಗ ಮಾಡ್ಕೊಂಡ್ರೆ ಶರೀರಕ್ಕೂ ಸಾರ್ಥಕ ಆಕತಿ. ಅಂಥ ಒಂದು ತಿಳುವಳಿಕೆಗೆ ಸಲುವಾಗಿ ಧನಕನಕಾದಿಗಳನ್ನು ಕಳಿಸ್ರಿ. ಆದರೆ ಅದು ಮುಖ್ಯ ಅಲ್ಲ. ಅದು ಮಾನವನ ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಜಗತ್ತಿನ ನಾಮರೂಪಾತ್ಮಕ ವಸ್ತುಗಳದಾವ. ಅವನ್ನ ನಾವು ಏನು ಮಾಡ್ತೀವೋ ತ್ಯಾಗ ಮಾಡೋದು ಬಿಟ್ಕೊಟ್ಟು ಅದನ್ನು ಸಂಗ್ರಹ ಮಾಡಿಕೊಂಡು ಆ ಸಂಗ್ರಹದ ಪ್ರವೃತ್ತಿಯೊಳಗೆ ಮನಸ್ಸು ಮಲಿನ ಆಗಿಬಿಡ್ತೈತಿ, ಗುಲಾಮಗಿರಿ ಆಗಿಬಿಡ್ತೈತಿ. ಅದಕ್ಕೆ ಜೀವನ ಕಷ್ಟಕ್ಕೆ ಕಾರಣ ಆಗೈತಿ. ಅದನ್ನೆಲ್ಲ ತ್ಯಾಗದಿಂದ ಮಾಡ್ಕೊಳ್ಳೋಕೆ ಜೀವನ ಅನ್ನುವಂಥ ಮಾತಿನ ಒಂದು ವಿಚಾರ. ಭಾಳ ಈ ಮುಂದೆ ಮಾತನ್ನು ಹೇಳ್ತಿದ್ರು ಮಾತನವ್ರು ಅಪ್ಪರು. ಭಾಳ ಜನ ಹೇಳ್ತೀನಿ ಅಂತ ಭಾಳ ಗಳಿಸ್ರಪ್ಪ, ಶರೀರ ಯಾವಾಗ ಹೋಗತ್ತೆ ಹೇಳಕ್ ಬರೋದು, ದಾನ ಧರ್ಮ ಮಾಡಿರಪ್ಪ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಒಟ್ಟಾರೆ ಲೌಕಿಕ ದೃಷ್ಟಿಯಿಂದ ಮಾರ್ಗ ಸುಗಮ ಆಗ್ಬೇಕಾದ್ರೆ ನಾವು ಅಧ್ಯಾತ್ಮ ವಿಚಾರಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು. ಮಹಾತ್ಮರು ಹೇಳಿಕೊಟ್ಟಂಥ ವಿಚಾರಗಳನ್ನು ಮೆಲಕ್ಕೆ ಹಾಕಬೇಕು, ಅದನ್ನು ಗಟ್ಟಿಗೊಳಿಸಬೇಕು. ಅದಕ್ಕಾಗಿ ಮನುಷ್ಯ ಜನ್ಮ ಬಂದೈತಿ. ಅದಕ್ಕಾಗಿ ಪುಣ್ಯತಿಥಿ ಅಂತಾರ. ಸುಖದಿಂದ ಇರೋಕೆ ಪುಣ್ಯತಿಥಿ ಅಂತಾರ. ಪುಣ್ಯದ ಸಾಟ ಆಗ್ಬೇಕಾದ್ರೆ ಯಾವಾಗಲೂ ಇಂಥ ವಿಚಾರಕ್ಕೆ ಮನಸ್ಸು ಕೊಡುವಂಥ ಶಕ್ತಿ, ಇದನ್ನು ಸಾಧಿಸುವಂಥ ಸದ್ಬುದ್ಧಿ ನಿಮ್ಮೆಲ್ಲರಿಗೆ ಶಿವಾನಂದರು, ಆತ್ಮಾನಂದರು, ನಿರಂಜನ ಸ್ವಾಮಿಗಳು ನಮಗೆ ಆಶೀರ್ವಾದ ಮಾಡಲಿ ಅಂದ್ಕೊಂಡು ಹೇಳಿ ನನಗೆ ಎರಡು ಮಾತುಗಳು. ಶಿವ
ಇಲ್ಲಿ ಪುಣ್ಯ ಅಂದ್ರೆ ನಮ್ಮ ಬಿಟ್ಟು ಅನ್ಯವಾಗಿ ಎಲ್ಲಿಯೋ ಐತೆ ಅಂತ ತಿಳ್ಕೊಬೇಡ್ರಿ. ಪುಣ್ಯ ಅಂದ್ರೆ ನನ್ನ ನೆನಪು ಮಾಡೋದು ಪುಣ್ಯ, ಅನ್ಯದ ನೆನಪು ಮಾಡೋದು ಪಾಪ. ಅದಕ್ಕೆ ಬಿಡದೆ ನಿಮಗೆ ಸುಖ ಬೇಕಾಗಿತ್ತಂದ್ರೆ ನನ್ನ ನೆನಪು. ನನ್ನ ಅಂದ್ರೆ ಇಲ್ಲಿ ನಾನು ಅಂದ್ರೆ ಇದನ್ನ ವಿಚಾರ ಮಾಡಬೇಕಾಗಿದೆ. ನನ್ನಿಂದ ಅರಿವಿಸ್ಕೊಳ್ಳೋದು ಯಾವುದು ಅನ್ನಲ್ಲ, ಅರಿವು ಎಲ್ಲವನ್ನ ಅರಿತಕ್ಕಂಥದ್ದು, ಯಾವಾಗಲೂ ಇರ್ತಕ್ಕಂಥದ್ದು ಯಾವುದಕ್ಕೆ ಅದು ಪುಣ್ಯ. ಅರಿವಿಸ್ಕೊಳ್ಳೋದೆಲ್ಲ ಇದು ಪಾಪ. ದೃಶ್ಯ ಪದಾರ್ಥಗಳೇನದಾವ ಅದು ಬೇಕಂದ್ರೆ ನೀವು ಪಾಪಿನ. ಇವು ಬ್ಯಾಡಪ್ಪ ನನಗೆ ನಾವು ಪುಣ್ಯವಂತ. ನೋಡಿ, ನಾವು ಬೇಕಂದ್ರೆ ಕಷ್ಟ ಚಾಲುವಾಗುತ್ತೆ. ಅವ್ರು ಗಳಿಸ್ಬೇಕಂತ ಮನಸ್ಸಿನಾಗ ಬಂತಂದ್ರೆ ದುಃಖದ ಬೀಜ ಬಿತ್ತಿದಂಗ ಆತ. ನೋಡ, ಶಿವಾನಂದ ದೇವರು ದುಃಖ ಚಾಲುವ ಆತಿ. ನಿನಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಇವನು ಕೈ ಬಿಡ. ತೋರಿಡುವಂತ ವಸ್ತುಗಳೆಲ್ಲ ಇವು ಪಾಪದ ವಸ್ತುಗಳು. ದುಃಖಗಳು ಯಾರಿಗೆ ಸುಖ ಕೊಟ್ಟಬೇಕು? ಎಂದಿನಿಂದ ಇವತ್ತು ಜಗತ್ತು ಉದಯ, ಎಂದಿನಿಂದ ಇದು ಗಂಟೆ ಸುಖ ಸಿಗ್ತೈತೆ ಅಂತ ಯಾರಿಗೆ ಸುಖ ಕೊಟ್ಟಬೇಕು? ಎಲ್ಲ ಕೈ ಬಿಟ್ಟು ನಮ್ಮೊಳಗೆ ನಾವು ಸುಖ ಹೊತ್ತೇವೆ, ನಾವು ಅದನ್ನು ಮರಿತೇವೆ. ನಾವು ಅವು ಕಲ್ಪಿತ, ಅವು ನಿಜವಾಗಿ ಅವಕ್ಕೆ ಅಸ್ತಿತ್ವ ಇಲ್ಲ. ಈ ತೋರಿಕೆ ಜಗತ್ತನ್ನ ಕಲ್ಪಿತದ. ವಿಚಾರ ಮಾಡಿ ನೋಡಿದ್ರೆ ಏಕಮೇವ ಅದ್ವಿತೀಯ ಆತ್ಮನಲ್ಲಿ ತೋರ್ಪ ಈ ಲೋಕರಂಜನೆಯು ಕಾಲ್ಪನಿಕ ವೈಶ್ಯ. ಕಲ್ಪಿಸಿಕೊಂಡ್ರೆ ಇದು ದುಃಖ ಶುರುವಾಗ್ತದೆ. ಹಾಗೆ ದೇವಂತವರು ಹೇಳಿದ್ರು, ಈ ಕಲ್ಪನೆಗೆ ಬಂದದ್ದೆಲ್ಲ ಇದು ಮಾಯಾ, ತೋರಿಕೆ, ದುಃಖ. ಕಲ್ಪನಾ ಅಡಿಗೆದ ಸ್ಥಿತಿನ ಪುಣ್ಯ. ಅದು ನಾವಾಗಿರ್ಬೇಕಂದ್ರೆ ಕಲ್ಪನೆಯ ತರಂಗಗಳನ್ನೆಲ್ಲ ಬಂದ್ ಮಾಡಿ ಯಾವುದೇ ತರದ ಕಲ್ಪನೆಗಳಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಾವು ಆನಂದ ಪುಣ್ಯದ ನೆನಪಾಗ್ತದೆ. ಪುಣ್ಯ ಅಂದ್ರೆ ಸುಖದ ನೆನಪನಾಗ ಎಲ್ಲರಿಗೂ ಬೇಕಾದದ್ದು ಅದು ಪುಣ್ಯ. ಪ್ರತಿಯೊಂದು ಜೀವಿಗೆ ಅದು ಬೇಕಾಗೈತೆ ಸುಖ, ದುಃಖರಹಿತವಾದಂತಹದ್ದು. ಹಾಗೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ, ಪರಮಾನಂದದ ಸ್ಥಿತಿ, ಅದೇ ಪುಣ್ಯ. ಇದು ತಾತ್ಪೂರ್ತಿಗೆ ನಮ್ಗೆ ಬೇಕಾದ ವಸ್ತು ಸಿಕ್ಕಾಗ ಅದು ತೋರುವಂತದ್ದು, ಅದು ಪುಣ್ಯ ಅಲ್ಲ. ಅದು ಹಂತೇಲಿ ಇರ್ತಕ್ಕ ವಸ್ತು ಬ್ಯಾಸರಾಕೈತೆ. ಯಾವುದೇ ಇರಲಿ, ನಿಮ್ಗೆ ವಿಷಯ ವಸ್ತುಗಳು ಏನದಾವಲ್ಲ, ಅವು ಸುಖ ಅಂತ ತಿಳ್ಕೊಂಡಿದ್ದೆಲ್ಲ, ಆ ವಿಷಯ ವಸ್ತುಗಳೆಲ್ಲ ಬ್ಯಾಸರಾಕವ್ರು ಕಾಯಂ ಬೇಕಾಗುವಂತಾವು ಅದಾವಣ ಯಾವ ಜಗತ್ತಿನಾಗ ವಿಷಯ ವಸ್ತುಗಳು. ಯಾವ ನೀವು ಕಾಯಂ ಬೇಕಂತ ಅವು ನಮಗೆ ಬ್ಯಾಸರಿಗೆ ಕೊಡ್ತಾವೆ. ಅವು ಸುಖರೂಪ ಅಲ್ಲ, ಅದು ಪುಣ್ಯ ಅಲ್ಲ, ಅದು ಬೇಕನ್ನೋ ಪಾಪಿನ. ಅವನ್ನೆಲ್ಲ ಅದರ ದೋಷವನ್ನು ಕಂಡು ಇವು ಹಕೀಕತಿ ಗೊತ್ತಾಗ್ಬೇಕು. ನಮ್ಗೆ ಗೊತ್ತಾಗ್ಬೇಕಂದ್ರೆ ನಾವು ವಿಚಾರಕ್ಕೆ ನಾವು ಮುಖ ಕೊಡಬೇಕು. ವಿಚಾರವಂತರ ಸಂಘ ಮಾಡುವಂತ ಮಾಡಿ ನೋಡು. ಅಂತ ವಿಚಾರವಂತರ ಸಿಗಬೇಕಲ್ಲ ನಿಮ್ಗೆ. ಎಲ್ಲರೂ ಈ ಲೌಕಿಕದ ಇದನ್ನ ತೋರ್ಸವ್ರು, ಅದರ ದಾರಿ ತೋರ್ಸವ್ರು ಅದಾರ. ಅದನ್ನ ಮಾಡು, ಇದನ್ನ ಗಳಿಸು, ಜಗತ್ತಿನ ವಸ್ತುಗಳನ್ನು ಗಳಿಸಂತ ಹೇಳೋರು ಅದರ ಹೊರತು ಜ್ಞಾನ ಪ್ರಾಪ್ತಿಯನ್ನು ಮಾಡ್ಕೋಪ, ನಿಜವಾದದ್ದು ಕೆಡಲಾದಂತ ವಸ್ತು, ದುಃಖರಹಿತವಾದಂತ ಇರುವಿನ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೋ ಅಂತ ಹೇಳಬೇಕು. ಕಲ್ಯಾಣದ ಮಾರ್ಗ ತೋರ್ಸವ್ರು ಯಾರು? ಎಲ್ಲರೂ ದಾರಿ ತಪ್ಸವ್ರ, ದುಃಖದ ಮಾರ್ಗ ತೋರ್ಸವ್ರು. ಅದನ್ನು ಜಗತ್ತಿನಾಗ ಏನು ಹೊಂದಿರ ನಿನಗೆ ಆರಾಮಿರ್ತಿ ಹೇಳಿ, ಏನು ಪ್ರಾಪ್ತ ಮಾಡ್ಕೊಂಡ್ರೆ ಆರಾಮಿರ್ತಿ ಈ ಜಗತ್ತಿನ. ಜಗತ್ತೆಲ್ಲ ಬಡ್ಕೋತೈತಿ. ಅದಕ್ಕಾಗಿ ಏನಾರ ಹೊಂದ್ಬೇಕು, ಏನಾರ ಕರ್ಮಗಳನ್ನು ಮಾಡೇ ಮಾಡ್ತಾನೆ. ಏನಾರ ಮಾಡಿದ್ರೆ ಸಿಗುವಂತದ್ದು ದೇವ್ರು ನಡ್ಕೋತಾನ, ದೇವ್ರು ನಡ್ಕೋತಾನ. ದೇವ್ರು ನಡ್ಕೊಂಡ್ರೆ ಪುಣ್ಯ ಬರ್ತೈತೆ. ಕೊಡ್ತುಗಳು ದೀನ್ಸ ಅದು ಯಾರ? ಅದೇನು ಹಾರು ಮನೆಯನ್ನು ಅಳ್ಳಿಟ್ಟು ಊರ್ ಮನೆಯನ್ನು ತಂಬಿಟ್ಟು ಅಂತ ಯಾರ ಕೊಡ್ತುಗಳು ದೀನ್ಸ ಬೇಡ್ಕೋದ ಇಟ್ಟು ಬೇಡ್ಕೊಂತಿಯಲ್ಲ, ಯಾರಿಗಾರ ಸಿಕ್ಕತ್ತೇನ ಅದು ಪುಣ್ಯ? ನಿನ್ನಲ್ಲಿ ಇದ್ದದ್ದನ್ನ ಅನ್ಯದ್ರ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕದು? ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟು ಅರಸಲು ಏನುಂಟು ಕಾಣಿಸಲು ಬರಿದೆ ಅಂತ. ನಾನೇ ಆ ಪುಣ್ಯ ಸ್ವರೂಪ, ಪರಂದ ಶ್ರೇಷ್ಠವಾದಂತಹ ವಸ್ತುನ ನಾನದೇನೆ, ಜ್ಞಾನ ಸ್ವರೂಪನ ನಾನದೇನೆ, ಅರುವ ನಾನದೇನನ್ನು ತಿಳ್ಕೊಳ್ಳೋದು ಬಿಟ್ಟರೆ ಅರಿವಿಸ್ಕೊಳ್ಳೋದು ಅನ್ಯವಾಗಿ ಅದರ ಹುಡುಕಾಕೈತಿ. ಇದೆಂಥ ಮೂರ್ಖತನ ಇದು. ಮೂರ್ಖರಲ್ಲಿ ಅತ್ಯಂತ ಮೂರ್ಖರಂದ್ರೆ ಇದರಾಗ ಹುಡುಕಾವ್ರು. ನನ್ನ ದೃಶ್ಯ ಪದಾರ್ಥಗಳಲ್ಲಿ, ಜಡ ವಸ್ತುಗಳಲ್ಲಿ ಸುಖ ಹುಡುಕೊಳ್ಳೋರು ಎಲ್ಲರೂ ಮೂರ್ಖರು. ಎಂದಿಗೆ ಹೊಂದಬೇಕು ನಾವು? ಅಂತಹ ಸಂಘದಾಗಿದ್ದರೆ ನಾವು ಮೂರ್ಖರಾಗ್ತೀವಿ. ಮೂರ್ಖ ಜನರ ಸಮೂಹದಲ್ಲಿ ಇರುವುದಕ್ಕಿಂತ ಅಡವಿಯಲ್ಲಿರುವುದು ಲೇಸು ಅಂತ. ಎಲ್ಲಿ ಹೋದರೂ ಮೂರ್ಖರ ಸಂಘ. ಮೂರ್ಖರ ಸಂಘದ ಆಜೀವ ಸದಸ್ಯರ ಹಾಕೊಂಡು ಕುಂದ್ಬಿಟ್ಟೇವು ನಾವು. ಹೌದಿಲ್ಲ? ಕಾಯಂ ಅವರು ಹೌದಿಲ್ಲ, ಆ ಹಾಜರಾಗುವುದಿಲ್ಲ. ಆ ವಿಚಾರ ಏನಾದ್ರು ಸಿಗ್ಬೇಕಂದ್ರೆ ನಮ್ಮ ಬಗ್ಗೆ ನಾವು ಯಾರಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳುವಂತ ವಿಚಾರ ಸಿಗಬೇಕಾದ್ರೆ
ಎಲ್ಲಿ ಸಿಗೋದು ನಿಮ್ಗೆ? ಯಾವ ಸಾಧು ಸನ್ಯಾಸಿಗಳು ಹೇಳುದಿಲ್ಲ ಇದನ್ನ. ಎಲ್ಲಿಯೋ ಒಬ್ರು ಅಂತವ್ರು, ಅಪ್ಪವ್ರು ಅಂತವ್ರು, ನಿರಂಜನಪ್ಪ ಅವರು ಅಂತವ್ರು ಸಿಗ್ಬೇಕಾದ್ರೆ ಹಿಂದೆ ಎಷ್ಟು ಜನ್ಮದ ಪುಣ್ಯ ಬೇಕು ನೀವು. ಅದು ಒದಗಿ ಬರುತ್ತೆ ಈ ನಾಡಿನ ಜನರಿಗೆಲ್ಲ, ಈ ಗ್ರಾಮದ ಜನರಿಗೆ ಅದು ಹೊರಿಕೆ ಐತಿ. ಆದರೂ ಅದನ್ನು ನಮಗೆ ನಿತ್ಯ ಅದನ್ನು ನಡ್ಸಕ್ಕಾಗೋದು. ವರ್ಷಕ್ಕೊಮ್ಮೆ ಮಾಡ್ತೇವಿ, ಮರನೇ ದಿನ ಅಷ್ಟೇ 2, 3 ಮಂದಿ 4 ಮಂದಿ ಅಷ್ಟೇ ಬಂದು ಕಾಯಂ ಇದನ್ನು. ಅದು ಒಂದು ಪುಣ್ಯ ಬೇಕಲ್ಲ, ಎಲ್ಲರಿಗೆ ಹತ್ತದಿಲ್ಲ ಅಂತ ಪೌರ್ಣ ಹೇಳಕ್ಕಾಗಲ್ಲ. ಪುಣ್ಯವಿಲ್ಲದವರಿಗೆ ಅಂತ ದೂರ ಕೊಡೋದು. ಪುಣ್ಯ ಅಂದ್ರೆ ಸಾಮಾನ್ಯವಾಗಿ ಹೇಳಿರಲ್ಲ ಯೋಗಪ್ಪನವರು, ಸಾಮಾನ್ಯ ಪುಣ್ಯ ಅಂದ್ರೆ ಜೀವಿಗಳಿಗೆ ಸಂತೋಷ. ಇನ್ನೊಬ್ಬರಿಗೆ ಹಿತ ಮಾಡಿದ ಪುಣ್ಯ ಅವರಿಗೆ ಬಂದಾಗ ನಿಮ್ಗೆ ಈ ಕಡೆ ಒಲವು. ಬಹಳ ಜನ್ಮಾಂತರ ಉಪಕಾರ ಮಾಡಕ್ ಕಲಿಯೋದು ಮೊದಲು ಅಂತ ಹೇಳ್ತಿರಲ್ಲ. ಜೀವಿಗಳಿಗೆ ಸಂತೋಷಗೊಳಿಸೋದು ಸಾಮಾನ್ಯ ಪೂಜೆ. ಇದು ಅವಾಗ ವಿಶೇಷ ಪೂಜೆ ಮಾಡಕ್ ಬರ್ತದೆ, ಕಲ್ಪನಾ ರಹಿತ ಇರಲಿ ಅನುಸಂಧಾನ. ಅವಾಗ ನಿನಗೆ ಅದು ದಾರಿ ಸಿಗ್ತೈತಿ. ಮೊದಲಿಗೆ ಇದು ಬೇಕು, ಅಂತಃಕರಣ ಜೈಲಿ ಜಾಗ್ರತೆ ಇರ್ತೈತಿ, ಅಲ್ಲಿ ಸಂತೋಷಗೊಳಿಸೋದು. ಕಲ್ಲು ಕಟ್ಟಿಗೆ ಸಂತೋಷಗೊಳಿಸಿದ್ರೆ ಅದು ಏನು ವ್ಯರ್ಥ ನೀವು. ಈ ಗುಡಿ ಗುಂಡಾರ ಕುಕ್ಕಿವಲ್ಲ, ಅಲ್ಲಿ ಅಂತಃಕರಣ ಚೈತನ್ಯ ಜಾಗೃತಿ ಇರ್ತದೆ. ಅಲ್ಲಿ ನಡ್ಕೊಂಡದ್ದು ಅಭಿಷೇಕ ಮಾಡಿದ್ದು ಏನು ಉಪಯೋಗ ಆಗ್ತೈತಿ? ಯಾವ ಫಲ ಸಿಗ್ತೈತಿ? ಆ ಪೂಜಾರಿಗಳು ಮಾಡ್ಯಾರ ಅವನ್ನೆಲ್ಲ ಬೆರ್ಕಿ ಬುದ್ಧಿಯವ್ರು ಮಾಡಿದ ಕಸಬಂದಿದ್ರು. ಹೇಳಿದ್ರು ಸಿಟ್ಟು ಬರ್ತದೆ ನಿಮ್ಗೆ. ಬಿಡ ಅವನ್ನೆಲ್ಲ ಬಿಟ್ರೆ ಏನಾರು ಹಾಕತ್ತಂದ್ರೆ ಅದನ್ನ ಹೊರಗೆ ಕಟ್ಟಿದ್ದೇವೆ, ಬಿಡ್ರಿ ಅದು. ನಮ್ಮ ಮ್ಯಾಗ ಹಾಕಿರೋದು ಏನಾರ ಹಾಕೈತಿ ಅಂದ್ರೆ ನಾ ಜವಾಬ್ದಾರಿ ಇದನ್ನು ಬಿಡ್ರಿ, ಅದನ್ನ ಅರ್ಧ ಕೆಲಸ ಆಕೈತಿ ನೋಡೋದು. ಯಾರನ್ನು ನೆನಪು ಮಾಡಕ್ ಹೋಗ್ಬೇಡ, ನಿನ್ನ ಬಿಟ್ಟು ಅನ್ಯದ ನೆನಪು ಮಾಡಕ್ ಹೋಗ್ಬೇಡ. ನಿನ್ನ ಬಿಟ್ಟು ಅನ್ಯದ ನೆನಪು ಮಾಡೋದ ಪಾಪ. ದೇವ್ರಂತ ಏನಾರ ನೆನಪು ಮಾಡ್ತಿ, ದೇವ್ರ ನೆನಪು ಮಾಡ್ತಿ, ದೇವ್ರ ಅಂತ ನಾಮರೂಪ ನೆನಪು ಮಾಡ್ತೀವೋ ನೀ ಕಲ್ಪಿಸಿದ್ದು ದೇವ್ರ ನಾವು ತೋರಿಕೆ ಅದು. ಅದರಿಂದ ನಿನಗೆ ಏನು ಲಾಭದ ಹೇಳು? ಜಗತ್ತೆಲ್ಲ ಅದನ್ನ ನೆನಪು ಮಾಡ್ತದೆ, ಏನ್ಕೆಲ್ಲಾರ ನೆನಪು ಮಾಡ್ಕೋಬೇಕು. ಕಲ್ಪನಾಗ ಬಂದದ್ದು ಅದು ದೇವ್ರನ್ನದು. ಕಲ್ಪನೆಗಳಿಗೆ ನಿಲ್ಕದ್ದು, ಕಲ್ಪನೆಗಳಿಗೆ ಆಧಾರವಾಗಿದ್ದು ಅದ ನೀನದಿ. ನಾನ ಅದೇನು ಅನ್ನೋದನ್ನು ಮತ್ತೆ ಇದ ಅಜ್ಞಾನ. ಈ ಅಜ್ಞಾನದ ಮೂಲಕ ನಾವು ಅನ್ಯತಾ ತಿಳುವಳಿಕೆ ನಮ್ಮ ಡ್ಯೂಟಿಗೆ. ಈ ಅಜ್ಞಾನವನ್ನು ಕಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಬೇಕಂದ್ರೆ ಅಜ್ಞಾನವನ್ನು ಯಾರು ಕಳ್ಕೊಂಡಿರ್ತಾರೋ ಅವ್ರ ಸಂಗ ಮಾಡು. ಜ್ಞಾನಿಗಳ ಒಡನಾಡು, ಹರನಡಿವಿಡಿ ಶಾಂತರ ಒಡನಾಡು ಅಂದ್ರೆ ಮನುಷ್ಯನ ಸಮಾಧಾನ ಶಾಂತಿಯನ್ನ ಯಾರು ಹೊಂದಿರ್ತಾರೆ ಅಂಥವರು ಕೂಡ ಸಂಪರ್ಕ ಮಾಡಿ. ಹರನಡಿ ಅಂದ್ರೆ ಚಿತ್ತದ ತಾಪವನ್ನು ಹರಣ ಮಾಡುವಂತದ್ದು. ಅದಕ್ಕೆ ಹರ ಅಂತಾರೆ, ಅದಕ್ಕೆ ಹರಿ ಅಂತಾರೆ. ಚಿತ್ತದ ತಾಪವನ್ನು ಹರಣ ಮಾಡುವುದಂದ್ರೆ ಅದು ಗೊಂಡೆಲ್ಲ. ಹರಿ ಅನ್ಕೂಲೆ ಜಡಿ ಬಿಟ್ಕೊಂಡವ, ಹರಿ ಅನ್ಕೂಲೆ ವಿಷ್ಣು, ಹರ ಅನ್ಕೂಲೆ ಶಂಕರ. ಈ ಕಲ್ಪನಾ ಅಲ್ಲವಂತ. ಅವೆಲ್ಲ ಕಲ್ಪಿಸ್ಕೊಂಡು ದಾರಿ ತಪ್ಪಿಸ್ತಾವು. ಅವು ನಾಮ ರೂಪ ಏನದಾವಲ್ಲ, ಸರಿಯಾದ ನಮ್ಮ ಇರುವಿನ ನೆನಪು ಮಾಡ್ಕೊಳ್ಳೋದು ಅನುಭವಗಳ ಮುಖಾಂತರ ಇದನ್ನು ಕೇಳಬೇಕು. ಹರಿ ಅಂದ್ರೇನು, ಹರ ಅಂದ್ರೇನು, ಎರಡೂ ಒಂದ. ಚಿತ್ತದ ತಾಪವನ್ನು ಹರಣ ಮಾಡುವಂತದ್ದಕ್ಕೆ ಹರಿ ಮತ್ತು ಹರ. ಅಲ್ಲಿ ಭೇದವನ್ನು ಮಾಡ್ತೀವಿ ನಾವು. ಹರ ನಾವು ಹರಿ ಅನ್ನೋಂಗಿಲ್ಲ, ಹರಿ ನಾವು ಹರ ಅನ್ನೋಂಗಿಲ್ಲ. ಅವ ಹರಿ ಫೋಟೋ ಅದು ನೋಡೋಂಗಿಲ್ಲ, ಹರನ ಫೋಟೋ ಇದು ನೋಡೋಂಗಿಲ್ಲ. ಅಜ್ಜವ್ರು ಹೇಳಿದ್ರೆ, ಇಬ್ಬರು ಗಂಡ ಹೆಂಡತಿ ಇಬ್ರು ಇದನ್ನು ಇದಾದಂತ ಇಬ್ರು ಅದೇನು ಸೋಡ್ಚಿಚಿ ಕೊಟ್ರಂತವ್ರು ಪಾರಿಕತೆ. ಇಬ್ರು ಬಿಡುಗಡೆ ಆಗಿಬಿಡ್ತದ. ಇಬ್ರು ಕಲ್ತವ್ರು, ಡಿಗ್ರಿ ಆದವ್ರು, ಲಗ್ನ ಮಾಡ್ಕೊಂಡಾರ, ಲವ್ ಮ್ಯಾರೇಜ್ ಆದ್ಮೇಲೆ ಆಕೆ ಹರಿ ಭಕ್ತ, ಅವ ಹರ ಭಕ್ತ. ಆ ಫೋಟೋ ಅದನ್ನ ನೋಡಿದ ಕೂಡಲೇ ಇದನ್ನ ಹಾಕ್ಬೇಡ್ರಿ ಅಂತ ಹಾಕಿ, ಇದು ನಮ್ದು ದೇವ್ರು, ಇದು ನಮ್ಗೆ ಹರ ಭಕ್ತ ನಮ್ಮ ಅಂತ. ನಾವು ನೋಡೋಂಗಿಲ್ಲ, ನಮ್ಮ ಮನೆಯ ಸಂಸ್ಕಾರ ಅದಿಲ್ಲ, ಅದು ದಬ್ಬ ಹಾಕೈತೆ ಅಂತ ಮಾತು ಹೋಗ್ಯದ. ಹಿಂಗಾಗಿ ಇಬ್ಬರಿಗೆ ಅದು ಇದು ಹೊಂದ್ಲಿಕ್ಕೆ ಡೈವರ್ಸ್ ಕೊಟ್ಬಿಟ್ಟು ಇಷ್ಟೊಂದು ಇದೈತಿ. ಅದರ ಅಭಿಮಾನ ಏನ್ರಿ? ಹರ ಹರಿಯಲ್ಲಿ ಭೇದ ಕಲ್ಪನೆ ಮಾಡ್ಕೊಂಡು ಹರಿಭಕ್ತ ಹರಭಕ್ತ ಅಂತ ಕಲ್ಪನೆ ಮಾಡ್ಕೊಂಡು ಜನರಲ್ಲೆಲ್ಲ ಅತಿ ಜೀವಗಳ ತಲೆಯಾಗ ಹೊಗಿಸ್ಬಿಟ್ಟೇವ್ ನಾವು. ಮುಖಂಡರನ್ನವ್ರು, ಧರ್ಮದ ಮುಖಂಡರನ್ನವ್ರು ಹೋಗಿಸ್ತಾರೆ. ಅದು ನಿಜವಾದದ್ದು ಏನು ಅನ್ನೋದನ್ನು ತಿಳಿಸಿಕೊಟ್ಟಿಲ್ಲ. ಹೌದು, ಧರ್ಮದಲ್ಲಿ ಇಂಥವೆಲ್ಲ ಗದ್ದಲ ಹೊಡೆದಾಟ ಧರ್ಮದ ಹೆಸರಿನ ಮ್ಯಾಗ, ದೇವರ ಹೆಸರಿನ ಮ್ಯಾಗ ಯಾಕೆ ಭೇದ ಭಾವ ಕಲ್ಪನೆ ಮಾಡಿದಾಗ ಇವೆಲ್ಲ ಚಲುವಾಗಿರೋ ಜಗತ್ತಿನೊಳಗೆ ಹೊಡೆದಾಟ, ರಕ್ತ ಕಾಲುಗಳ ಹರಿದಾವ. ಇತಿಹಾಸವನ್ನು ತೆಗೆದು ನೋಡ್ರಿ ಅಂತಿದ್ರಪ್ಪ. ಯಥಾರ್ಥ ಜ್ಞಾನ ಮಾಡಿಕೊಟ್ಟಿದ್ರೆ ಹಿಂಗ್ಯಾಕಿತ್ತು. ಅದಕ್ಕೆ ಇವನ್ನೆಲ್ಲ ನಾಮರೂಪಗಳೆಲ್ಲ ತೆಗೆದು ಹಾಕಂಬ. ಓಂ ನಮ ಸುಖಾಯ, ಓಂ ನಮ ನಾನು ಅಂತ ಹೇಳಿದ ಉದ್ದೇಶನ ಅದಕ್ಕಾಗಿ. ಅಪ್ಪ ಅವ್ರು ಯಾಕೆ ಅವನು ಹೇಳಿದ್ರು? ಆ ನಾಮರೂಪಗಳ ಭಾವ ಬರಬಾರ್ದು, ಭೇದ ಭಾವ ಬರಬಾರ್ದು. ಎಲ್ಲರಿಗೂ ಬೇಕಾದದ್ದು, ಎಲ್ಲರಿಗೂ ಗೊತ್ತದ್ದು ಯಾವುದು ಐತಿ ಅದು ಸುಖ ಐತಿ.
ಸುಖ ನನಗೆ ಬೇಡ ಅನ್ನೋರು ಯಾರು ಅದಾರನ? ಸುಖದ ಗೊತ್ತಿಲ್ದವ್ರು ಯಾರು ಅದಾರನ? ಅದನ್ನ ಬಿಟ್ಬಿಟ್ಟು ಮತ್ತೆ ಯಾವ್ದಾರ ರೂಪದ ನೆನಪು ಅಂತಂದ್ರೆ, ಸುಖ ಶಬ್ದ ಅಂದ್ರೆ ಯಾವ್ದಾರ ರೂಪ ನಾಮ ರೂಪಗಳ ನೆನಪು ಬರುದಿಲ್ಲ. ಬ್ಯಾರೆ ಶಬ್ದ ಅಂದ್ರೆ ಶಿವ ಅಂದ ಕೂಡಲೇ ಚರ್ಮ ಸುತ್ಕೊಂಡವ, ಜಡಿ ಬಿಟ್ಕೊಂಡವ ಅಂತ ನೆನಪು ಬರ್ತೈತಿ. ಹರಿ ಅಂದ ಕೂಡಲೇ ಅವ ಕಿರೀಟ್ ಹಾಕೊಂಡವ, ಅದು ನೆನಪು ಬರ್ತೈತಿ. ಅದಕ್ಕೆ ಆ ಭಾವ ಬರಬಾರದು ಅನ್ನೋ ಸಂಬಂಧ ಅಪ್ಪ ಅವ್ರು ವಿಚಾರ ಮಾಡಿ, ಋಷಿ ನೀವು ನಾ ಏನು ಹೊಸದಾಗಿ ಹೇಳಾಕತ್ತೀನಿ ನಿಮ್ಗೆ, ಅದನ್ನ ಹೇಳಿದ್ರಪ್ಪ ಅವ್ರು. ನಿಮ್ಮ ಋಷಿಮುನಿಗಳು ಹೇಳಿದ್ದು ನಿಮ್ಗೆ ನೆನಪಿ ತಂದು ಕೊಡತ್ತೀನಿ. ಆ ಮಂತ್ರದೊಳಗೆ ಐತದ ಸುಖಾಯ ನಮಃ. ಹೊಸಾದೇನಲ್ಲದ, ಏನ್ ಹೊಸಾದೇನ? ನಮ್ಮ ಋಷಿಮುನಿಗಳು ಹೇಳಿದ್ದಾನೆ ನಮ್ಗೆ. ಸರಿಯಾಗಿ ನಾವು ಅದನ್ನ ತಿಳ್ಕೊಳತ್ತೇವೆ. ನಾವು ನಾಮರೂಪಗಳನ್ನ ಹತ್ತಿ ಗುಂಪು ಮಾಡ್ಕೊಂಡು ಹೊಡೆದಾಡೋದು ಬೇಕಾಗಿತ್ತು. ನಮ್ಗೆ ಸಮಾಧಾನ ಶಾಂತಿಯಿಂದ ಇರೋದು ಬೇಕಾಗಿಲ್ಲ. ನಮ್ಗೆ ಜನರನ್ನ ಗದ್ದಲ ಎಬ್ಬಿಸ್ಕಾರ ಗುಂಪು ಕಟ್ಕೊಂಡು ಚೈನಿ ಹುಡ್ಕೊಂತ ಅಡ್ಡಾಡೋದಾಗ್ಲಿ, ಇದನ್ನ ಬೆಳೆಸ್ಕೊಂತ ಹೋಗುದು. ನಮ್ಮ ಸಂಸ್ಥಾ ಬೇರೆ, ನಿಂದ ಸಂಘ ಸಂಸ್ಥೆಗಳನ್ನು ಮಾಡ್ಕೊಂತ ಕೊಡುದು, ಅದೆಲ್ಲ ವ್ಯರ್ಥ. ಅದರಿಂದ ಏನೂ ಇಲ್ಲ, ಬರೀ ಚೈನಿ ಹೊಡೆಯಕ್ಕೆ ಕಷ್ಟ ಆಗೈತೆ. ಮಠಮಾನಿಗಳನ್ನು ಕಟ್ಟುವುದು, ಸಂಘ ಸಂಸ್ಥೆಗಳನ್ನು ಕಟ್ಟುವುದರಿಂದ ಯಾರಿಗೂ ಏನು ಜ್ಞಾನೋದಯ ಆಗುದಿಲ್ಲ, ಮತ್ತೊಂದು ಅಜ್ಞಾನ ಗಟ್ಟಿಯಾಕೈತಿ. ನೀನು ಜ್ಞಾನ ಪ್ರಾಪ್ತಿಗೆ ಮಾಡ್ಬೇಕಂದ್ರೆ ಯಾವ ವಿಶೇಷ ಸಂಘಗಳನ್ನು ಮಾಡಕ್ ಹೋಗ್ಬೇಡ, ಯಾವ ಸಂಘ ಸಂಸ್ಥೆಗಳನ್ನು ಕಟ್ಟಕ್ಕೆ ಹೋಗ್ಬೇಡ. ನಿನ್ನ ನಿಜವನ್ನ ನೀವು ತಿಳ್ಕೋ, ಬೇರೆದೇನು ಮಾಡಕ್ ಹೋಗ್ಬೇಡ. ಅದನ್ನ ಬಿಟ್ಕೊಟ್ಟು ನೀ ಇದನ್ನ ಮಾಡ್ಕೊತ ಹೋದ್ರೆ ಅಜ್ಞಾನದೊಳಗೆ ಬಿದ್ದಿ. ಮತ್ತೆ ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲೇ ಮನುಜ ಹೆಸರಿಗೆ ಕೊಟ್ಟಾರ. ನಿಜ ಸ್ವರೂಪದ ಕಡೆ ಎಲ್ಲ ಕೊಡ್ಬೇಕಂದ್ರೆ ಇದನ್ನೆಲ್ಲ ತೋರೋದು, ನಿಜ ಅಲ್ಲದ್ದು ತೋರಿಡುವುದನ್ನೆಲ್ಲ ನಾವು ಮರಿಬೇಕು. ನಾವು ಇಲ್ಲೇ ಏನ ಅಜ್ಞಾನದೊಳಗೆ ಏನಾರು ಮಾಡ್ಕೊತ ಕೂತ್ರೆ ನಮ್ಗೆ ಅಜ್ಞಾನ ಎಂದು ಹೋಗ್ತದೆ. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯಿಂದ ನಿವಾರಣೆ ಮಾಡಲಾರ್ದು. ಎಲ್ಲ ಕರ್ಮಕಾಂಡ ಏನ್ ಮಾಡುದು? ಅದು ಕತ್ತಲೆಯೊಳಗಿಂದ ಆ ದೋಷಕ್ಕವು ಈ ದೋಷಕ್ಕವು ಜನರನ್ನೆಲ್ಲ ಯಾಕ್ರಿ ಮೊದಲು ಭಯ ಹುಟ್ಟಿಸೋದು. ಅದಕ್ಕೆ ನಿವಾರಣೆ ಉಪಾಯ ಐತೆ ಅಂತ ತಿಳ್ಕೊಂಡು ಜನರನ್ನ ಮತ್ತೆ ಅದನ್ನ ಸುಲಿಗೆ ಮಾಡಕ್ಕೆ ಚಂದ ಮಾಡೋದು. ಇವನ್ನೆಲ್ಲ ನೀವು ತಂದು ಕೊಟ್ಟರು ನಿವಾರಣೆ ಯಾಕೈತೆ ಅಂತಂದೇಳಿ ಇಂಥ ಎಲ್ಲ ಹುಚ್ಚು ಕಲ್ಪನೆಯನ್ನೆಲ್ಲ ತೆಗೆದೊಗಿದೆವು. ಅಪ್ಪ ಅವ್ರು ಎಷ್ಟು ಒತ್ತು ಕೊಟ್ಟೆ ಹೇಳಿದ್ರು. ನಿರಂಜನಪ್ಪ ಗೂಡಾತಿ, ಆತ್ಮಾನಂದಪ್ಪ ಅವರಾತಿ, ಅಂಥವ್ರು ಎಲ್ಲರಿಗೂ ಇರಕಾಗ್ಬಿಟ್ಟೇನೋ ಅನ್ಸಿದ್ರು ಅಪ್ಪ ಅವರು. ಯಾವ ಸಾಧು ಸನ್ಯಾಸಿಗಳು ಮಠಮಾನ್ಯದವರು ಎಲ್ಲರಿಗೂ ಇರಕಾಗ್ಬಿಟ್ಟೇವೆ ನಾವು. ಯಾವಾಗ ಈ ಶರೀರವಾದಿ ತಂತಿದ್ದಾರಲ್ಲ ಅವರು ಅಂತಿದ್ರಪ್ಪ. ಸರಿಯಾಗಿ ನಾವು ಅದನ್ನು ಉಪಯೋಗ ಮಾಡ್ಕೊಂಡಿಲ್ಲ. ಅವ್ರು ಹೇಳಿದಂಥ ಒಂದೊಂದು ಮಾತುಗಳೇನದವಲ್ಲ, ನಮಗೆ ಎಷ್ಟು ಜನ್ಮ ತಿರುಗಿದ್ರು ಸಿಗುದಂತಹ ವಿಚಾರ ಅನುಭವ, ಸ್ವಂತ ಅನುಭವದಿಂದ ಕಂಡದ್ದು. ಬಾಯಲ್ಲಿ ಹಂಗ ಹೇಳಿದ್ದಲ್ಲದ, ಇದ್ದ ಸ್ವಂತ ಹೇಳಿದ್ದವು ಪ್ರಕಟ ಮಾಡಿದ್ರು. ಜೀವಿಗಳು ತಿಳ್ಕೊಳ್ಳಿ, ಆ ಸ್ಥಿತಿಯನ್ನು ಪಡೀಲಿ ಅಂತ ಹೇಳಿ ವ್ಯಕ್ತಪಡಿಸಿದ್ರು ತಮ್ಮ ಅನುಭವವನ್ನು. ನಾವು ಬಹಳ ಜನ ಸಂಪರ್ಕದಿಂದ ಗೊತ್ತಾಗೈತಿ. ಮಹಾತ್ಮರ ಸ್ಥಿತಿಗಳು ಹೊರಗೆ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ. ಏನು ಉಪಾಯ ಸ್ವಾಮಿಗಳ ನಾವು ವಿಚಿತ್ರ ವರ್ತನೆ ನಿರಂಜನ ಕೂಡದ ನೋಡಿದ್ವಿ, ನಾವೆಲ್ಲ ನೋಡಿದ್ವಿ. ಇಲ್ಲಿದ್ದಾಗ ಅವ್ರ ವರ್ತನೆಗಳನ್ನೆಲ್ಲ ನೋಡಿದ್ವಿ, ಹಂಗ ವಿಚಿತ್ರ ವರ್ತನೆಗಳು. ಅರಿಯದ ಮೂಡನ ಪರಿಯೋದು ಏನು ಗೊತ್ತಿಲ್ಲಪ್ಪ ಇವ್ರನ್ನ ಹೊರಗೆ. ಒಳಗೆ ಮಾತ್ರ ಎಷ್ಟು ಯಾವ ಸ್ಥಿತಿ ಇರ್ತದ, ಅದನ್ನ ಒಳಗ ಬಹಳ ಜನ ಸಂಪರ್ಕ ಮಾಡಿರೋದು ತಿಳಿದು ಇಲ್ಲ ಅಂದ್ರೆ ಇಲ್ಲ. ಹಂಗ ಇರ್ತಿತ್ತು ಅವ್ರ ವರ್ತನ. ಯಾರಿಗೆ ಗೊತ್ತು ಹಚ್ಚಿ ಬಿಡಬಾರ್ದು ಅನ್ನೋದು ವರ್ತನ ಇರ್ತಿತ್ತು. ತಿಳಿಯುವುದೇ ಶಿವ ಶರಣರ ಮಹಿಮೆ, ಪರಿಪರಿ ಪಾಪದ ಬಲಕುದಿಗಳಿಗೆ ಅದು ಈಗ ತಿಳಿದು ನಿಂತಿದ್ರು ಅಪ್ಪ ಅವ್ರು. ಮಸಿ ಕುಂಜಿಗೆ ಮರೆ ಕುಂತಿದ್ರು. ಮಸಿ ಕುಂಜಿಗೆ ಅಂದ್ರೆ ತಿಂತಿದ್ದೇನಿಲ್ಲ. ವಿಷಯ ಆಮೋದ ಸಿಕ್ಕೊಂಡ್ರೆ ಅಧ್ಯಾತ್ಮ ವಿಚಾರ ಕಿವಿಗೆ ಬಾಯಿ ಬೀಳೋದು. ಎಷ್ಟು ಜನ್ಮಕ್ಕೆ ಬೀಳ್ಬೇಕು. ಅದ್ರಾಗ ಉದಾಸೀನ ಆದಾಗ ಪಾರಮಾರ್ಥಿಕ ಸುಖದಲ್ಲಿ ಉದಾಸೀನರಾಗದ ಹೊರತು, ಪ್ರಾಪಂಚಿಕ ಸುಖದಲ್ಲಿ ಉದಾಸೀನರಾಗದ ಹೊರತು ಪಾರಮಾರ್ಥಿಕ ತತ್ವಜ್ಞಾನ ಮತ್ತು ಅದರ ಫಲ ದೊರೆಯಲಾಗದು. ಉದಾಸೀನ ಆಗುವುದನ್ನು ಒಳಗೆ ಬಿಡುವುದು, ಹೊರಗಲ್ಲ. ಒಳಗೆ ಅಂತರಂಗದಲ್ಲಿ ಇವೆಲ್ಲ ಅನಿತ್ಯದವ, ದುಃಖ ರೂಪಿಯದವ ಅಂತ ತಿಳಿದು ಉದಾಸೀನ. ಯಾವ ವೃತ್ತಿ ಉದಾಸೀನವನ್ನು ಹೊಂದತಿ ಆ ವೃತ್ತಿಗೆ ಪುಣ್ಯ ವೃತ್ತಿ, ಆನಂದದ ಅನುಭವ. ವಿಷಯಗಳಲ್ಲಿ ಅನಾಸಕ್ತಿ ಬರಬೇಕಾತಂದ್ರೆ ಈ ವಿಚಾರ ಆಗಲೇ ಇದೆ. ನಿತ್ಯ ಕರ್ಮ, ನಮ್ಮ ಬಗ್ಗೆ ನಿತ್ಯ ವಸ್ತುವನ್ನು ನಾನಾ ನಿತ್ಯ ವಸ್ತು ಇದ್ದೇನೆ, ನನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸ ಇದನ್ನ ಮಾಡಿ ಈ ಅಭ್ಯಾಸವಾದರೂ ನಾವು ತೊಡಗಬೇಕು. ಇದರಿಂದ ನಮಗೆ ಅನಿತ್ಯವಾದದ್ದು ಯಾವುದು, ನಿತ್ಯ ಆದದ್ದು ಯಾವುದು, ಹಿತ ಯಾವುದದ್ದು ಯಾವುದು, ಅಹಿತವಾದದ್ದು ಯಾವುದು ಅನ್ನುವಂತಹ ವಿಚಾರ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ತದೆ. ಈ ವಿವೇಕದಿಂದ ನಮ್ಮಲ್ಲಿ ದೋಷನ ಕಾಣ್ತತಿ. ವಿಚಾರದ ಬೆಳಕು ಇತ್ತು ಅಂದ್ರೆ, ವಿಚಾರದ ಬೆಳಕಿಲ್ಲದ ಕತ್ತಲ್ದಾಗ ಕೇಳಿಸ್ಕೊಂತ ಹೊಂಟೇವ್ ನಾವು. ಅದ್ರಾಗೈತಿ ಇದ್ರಾಗೈತಿ, ಎದ್ರಾಗೂ ಇಲ್ಲ. ಜಗತ್ತಿನ ಯಾವ ವಿಷಯ ವಸ್ತುಗಳಿದೆಯೂ ನಿನಗೆ ಬೇಕಾದದಿಲ್ಲ, ನಿನ್ನೊಳಗೆ ಸುಳ್ಳ ದಲಿತಿ. ಇಲ್ಲದರಲ್ಲಿ ಹುಡುಕಿ ಸುಳ್ಳ ದಲಿತಿ. ಇದ್ದದ್ದು ನಿನ್ನೊಳಗೈತಿ.
ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ ಬಂದೈತಿವ, ಏನಾರ ಮಾಡುವಾಗ ನಿನಗೆ ಅನುಭವ ಬಂದೈತಿವ ಆನಂದ. ತಾತ್ಪೂರ್ತಿಕ ವಿಶ್ರಾಂತಿ ಬಂದಾಗ ಏನು ಮಾಡೋದೆಲ್ಲ ಕೈ ಬಿಟ್ಟಾಗ ಅನುಭವ ಬರ್ತೈತಿ. ನಿದ್ದೆ ಮಾಡಕ ಏನು ಮಾಡೋದು ಬೇಕಾಗಿಲ್ಲ. ಇನ್ನ ಕಾಯಂ ಆರಾಮ್ ಇರ್ಬೇಕಂದ್ರೆ ಏನಾರು ಮಾಡ್ಬೇಕಾಗಿತ್ತು. ಏನಾರ ಮಾಡಿ ಅದನ್ನು ಹೊಂದ್ಬೇಕಂತ ಏನಾರ ಮಾಡಿದ್ರೆ ಜನ್ಮನ ಏನಾರ ಮಾಡೋದು ಯಾವ್ದು ಮನಸ್ಸ ಹೋದಿಲ್ಲ. ಮನಸ್ಸಿನಾಗ ಅದ್ರಾಗೈತಿ ತಪ್ಪು ತಾನೇ ಕಲ್ಪಿಸ್ಕೊಂಡೈತಿ. ಯಾರು ಹೇಳಿಲ್ಲ ನಾವು ಸುಖ ಕೊಡ್ತೇವಂತ ಬಂದ ಆ ವಿಷಯ ವಸ್ತುಗಳು ಯಾವ ಹೇಳಿಲ್ಲ ನಿನಗೆ. ಜಗತ್ತಿನ ಯಾವ ವಸ್ತುಗಳು ನಾವು ಸುಖ ಕೊಡ್ತೇವಂತ ನಿನಗೆ ಆಮಂತ್ರಣ ಕೊಟ್ಟಿಲ್ಲ. ತಾನ ಮನಸ್ಸು ಅದರಲ್ಲಿ ಸುಖ ಐತೆ ಅಂತ ಕಲ್ಪಿಸ್ಕೊಂಡು ತಾನ ಸಿಕ್ಕೊಂಡು ಒದ್ದಾಡ್ತೈತಿ ಅವುಗಳ ಪ್ರಾಪ್ತಿಗಾಗಿ. ತಾನ ಬಂಧನಕ್ಕೆ ಹಾಕೊಳ್ಳೈತಿ. ನಿಜವಾದ ಆತ್ಮದಲ್ಲಿ ಅದು ಯಾವ ಇಲ್ಲೇ ಇಲ್ಲ. ಮನುಷ್ಯನ ಒಳಗಿನ ಎಲ್ಲ ಕಲ್ಪನಾನು ಮಾಡೋದು ಬಂಧನ ಮೋಕ್ಷ ಎಲ್ಲ ಮನುಷ್ಯನ ವ್ಯವಹಾರ ಅನ್ನೋದು. ಆ ಮನುಷ್ಯನ ಕಲ್ಪನಾ ಎಲ್ಲ ಬಂದ್ ಮಾಡಿದ್ರೆ ಯಾವ ಬಂಧನದ ಕಲ್ಪನಾನು ಇಲ್ಲ, ಮೋಕ್ಷದ ಕಲ್ಪನಾನು ಇಲ್ಲ. ಅವಾಗ ನಿನಗೆ ಏನಿರ್ತೈತೆ ಆರಾಮನ ಇರ್ತೈತೆ. ಈ ಬಂಧನದ ಕಲ್ಪನಾ ಮಾಡ್ಕೊಂಡೇವಂತ ಇದು ಮೋಕ್ಷದ ಕಲ್ಪನಾ ಮಾಡ್ಬೇಕಾಗಿತ್ತು. ಅದನ್ನ ಹೊಡೆದ ಕೆಟ್ಟ ಕಲ್ಪನಾ ಮಾಡಿ ಅಂತ ಚಲೋ ಕಲ್ಪನಾ ಮಾಡ್ಬೇಕಾಗಿತ್ತು. ಅದನ್ನು ಕೈ ಬಿಟ್ಟು ಉಳ್ಕೋಬೇಕಾಗಿತ್ತು. ಅಪ್ಪ ಅವ್ರು ಹೇಳ್ತಿದ್ರು ಕಂಟಕೇನ ಏವ ಕಂಟಕಮ್ಮ, ಮುಳ್ಳನ್ನ ಮುಳ್ಳಿನಿಂದ ತೆಗೆದು ನಾವು ಉಳ್ಕೋಬೇಕು. ಅದನ್ನು ತೆಗೆದು ಮುಳ್ಳು ಅದು ನಮ್ಗೆ ಚಲೋ ಐತೆ ಅಂತ ಇಟ್ಕೋದಿಲ್ಲ ಯಾರು. ಅದನ್ನು ಸಹಿತ ಅದು ಕೈ ಬಿಟ್ಟು ಉಳ್ಕೊಂಡಾಗ ನಮ್ಗೆ ಆನಂದದ ಅನುಭವ, ಪರಮಾನಂದದ ಅನುಭವ. ಅದು ಒಂದು ವಾಸನ ಚಲೋದೈತೆ ಅಂತ ತಿಳ್ಕೊಂಡು ಇಟ್ಕೊಂಡೆ ಅಂದ್ರೆ ಮತ್ತೊಂದು ಜನ್ಮ ಜನ್ಮ ಅಂತ ತಿರುಗಬೇಕಾಗತ್ತೆ. ಅದಿಲ್ಲ ಅದ ಇವನ್ನೆಲ್ಲ ಈ ವಾಸನ ಯಾವ ವಾಸನೆಗಳು ಉಳಿಲ್ಲ ನಾವು ಮಾಡ್ಕೋಬೇಕಂತಂದ್ರೆ ನಿತ್ಯ ಇದ್ರ ಬಗ್ಗೆ ಅಪ್ಪ ಅವ್ರು ಹೇಳಿದಂತಹ ವಿಚಾರಗಳೇನದಾವಲ್ಲ ಅದ್ರ ಬಗ್ಗೆ ನಮ್ಮ ಇರುವಿನ ಬಗ್ಗೆ ನೇರವಾಗಿ ಅದನ್ನ ಲಕ್ಷಿಸನೇ ಬೋಧ ಮಾಡ್ಯಾರ ಅವ್ರು. ಬರ್ತಾರೆ ಈ ಜಗತ್ತಿನ ವಸ್ತುಗಳ ಬಗ್ಗೆ ಸಾಕಾಗೈತೆ ಅವ್ನು ಕೇಳಿ ಜನ್ಮ ಜನ್ಮಾಂತರ ಅದ್ರ ಬಗ್ಗೆ ಹೇಳೋದು ಜನ್ಮ ಜನ್ಮಾಂತರ ಆಗೈತೆ, ಅದರ ಅವಶ್ಯಕತೆ ಇಲ್ಲ. ಸಾಕಷ್ಟು ಕೇಳೇವು, ಅದರಿಂದ ಏನೂ ಲಾಭ ಇಲ್ಲ. ಲಾಭ ಅಂದ್ರೆ ಆನಂದದ ಲಾಭ, ಸುಖದ ಲಾಭ, ಆತ್ಮ ಲಾಭ. ಅದ್ರ ಬಗ್ಗೆ ಸಾಕಷ್ಟು ಕೇಳೇವು ಜನ್ಮ ಜನ್ಮಾಂತರದಿಂದ. ಅದಕ್ಕೆ ನಾವು ಅದನ್ನು ಲಕ್ಷಿಸನ, ಇರುವನ್ನು ಲಕ್ಷಿಸಿ, ಆತ್ಮನನ್ನು ಲಕ್ಷಿಸಿ, ಆನಂದವನ್ನು ಲಕ್ಷಿಸನ ಶ್ರವಣ ಮನನ ನಿಧಿಧ್ಯಾಸನ ನಡೀಬೇಕು. ಆತ್ಮ ವಾ ಅರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಆತ್ಮನನ್ನ ಕುರಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಅದರೊಳಗೆ ಆ ವಿಚಾರ ನಮಗೆ ಗಟ್ಟಿಗೆ. ಅನಾತ್ಮದ ಬಗ್ಗೆ ಸಾಕಷ್ಟು ಕೇಳೇವು ನಾವು, ಜನ್ಮ ಜನ್ಮ ಅಂತ ಕೇಳಿದ್ರೆ ಅದಕ್ಕೆ ಅವನ್ನೆಲ್ಲ ಈಗ ವರ್ಷ ಪಟ್ಟು ಹಿಂದಿನ ಜನ್ಮದಾಗ ಎಷ್ಟು ಜನ್ಮ ಧಾರಣ ಮಾಡೇವು ಅದಕ್ಕಾಗಿ. ಅದರಿಂದ ಏನೂ ಲಾಭ ಇಲ್ಲ ಅನ್ನೋದು ಹೊಳಿ ಬಂದು ಮಾಡಿದ್ದ ಮಾಡೋದು, ನೋಡಿದ್ದ ನೋಡುದು, ಉಂಡದ್ದ ಉಣ್ಣೋದು, ಕೇಳಿದ್ದ ಕೇಳೋದು, ಏನು ಹೊಸದೈತಿ ಇದ್ರಾಗ. ಆ ಹಿಂದಿನ ಜನ್ಮದ ಸಾಕಷ್ಟು ಅಭ್ಯಾಸವನ್ನು ಮಾಡಿದಂಥವ್ರಿಗೆ ಈ ವಿಚಾರ ಹೊಳಿತಿತ್ತು. ಹೊಳೆದವರು ಅದರ ಬಗ್ಗೆ ಉದಾಸೀನ ಪೂರ್ಣ ವೈರಾಗ್ಯವನ್ನು ನಮಗೆ ಬರ್ಬೇಕಲ್ಲ. ಅದು ಈ ಜನ್ಮದಾಗ ಏನೋ ಅಂತವ್ರು ಭೇಟಿಯಾಗ್ಯಾರ ಕೇಳ್ತೇವೆ, ಕೇಳಿದ್ದನ್ನು ಮಾತಾಡ್ತೇವೆ ಹೊರತು ಒಳಗಿನ ವಾಸನ ಹಂಗ ಹೋಗಿಲ್ಲ. ಹೋಗೋದು ಕಠಿಣ ಐತಿ. ಆ ಜ್ಞಾನ ಮಾತಾಡಿ ಅವ್ರು ಹೇಳಿದ ಮಾತು ಮಾತಾಡ್ಬಿಟ್ರೆ ಆ ಸ್ಥಿತಿ ಪ್ರಾಪ್ತ ಆಕೈತೆ ನಮ್ಗೆ. ಒಳಗಿನ ವಾಸನೆಗಳಿದಾವಲ್ಲ ಅವನ್ನೆಲ್ಲ ಸಮೂಲವಾಗಿ ಹೊಡೆದ ನಾವು ಸಾಧಕರಿಗೆ ನಿಗ್ರಹ ಮಾಡಲ್ಪಟ್ಟಿರ್ತಾವ, ಹೇಳುವತ್ನಾಗ ತಡಿ ಹಿಡಿದಿರ್ತಾವ, ನಾಶ ಆಗಿರ್ತಾವ. ಜ್ಞಾನ ಆದಾಗ ನಾಶ ಆಗತ್ತೆ, ಜ್ಞಾನಿಗಳಿಗೆ ನಾಶ ಆಗಿರ್ತಾವ, ಸಾಧಕರಲ್ಲಿ ಅವು ನಾಶ ಆಗಿರ್ಬೋದು. ಅಂತ ಪ್ರಸಂಗ ಬಂದಾಗ ಮತ್ತೆ ಚಿಗುರು ಹೊಡಿತಾವ. ಸಂಘ ಬಿಟ್ಟವ ಅದನ್ನ ಬಿಟ್ಟಂತಂದ್ರೆ ಮತ್ತೆ ಅಂತ ಜಡಬುದ್ಧಿ ಜಡಸಂಗದಾಗ ಬೆರ್ತಂದ್ರೆ ಅಲ್ಲಿ ಚಿಗುರು ಹೊಡ್ಯಾಕ್ ಚಲೋ ಅಂಥ ವಾತಾವರಣಕ್ಕೆ ಅಲ್ಲಿ ಪ್ರಚೋದಕ ಆಕೈತಿ ಅಂದ್ರೆ ಅವು ಚಿಗಾಕ್ ಚಲೋ ಅದು ಮತ್ತೆ ಮುಂದುವರಿತೈತಿ. ಮತ್ತೆ ಅದ ತಪ್ಪು ದಾರಿ ಹಿಡಿತಾನ. ಅದಕ್ಕೆ ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಸಂಘ ಬಿಡಬಾರದು ಅಂತ ಹೇಳ್ತಾರೆ. ಫಲ ಪಕ್ವ ಆಗೋವರೆಗೂ ಗಿಡದಾಗ ಇರ್ಬೇಕು. ಅದನ್ನ ಬಿಡ್ತಿ ಅಂತಂದ್ರೆ ಅದು ಕರ್ಲಗಾಯ ಆಗ್ಬಿಡ್ತೈತಿ. ಅದು ಪಕ್ವ ಆಗೋಕ್ಕಿಂತ ಮೊದಲೇ ಅದು ಆ ಸಂಪರ್ಕ ತಪ್ಪಿಸ್ಬೇಕು. ಯಾವಾಗ ಸಂಪರ್ಕ ಇರಬೇಕು, ನಿತ್ಯ ಅವರ ಸಂಪರ್ಕ. ಯಾವಾಗಲೂ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಅಂತಪ್ಪ ಗುರುವಿನ ಹತ್ತಲಿರಂದ ಸರ್ವಜ್ಞ. ಅಂದ್ರೆ ಏನಾದ್ರೂ ನಿನಗೆ ಈ ಸಂಸ್ಕಾರ ಬೇಕಾಗ್ತದೆ. ಅದೇ ಹಗರ ಬರ ಕೆಲಸ ಇಲ್ದು ಯಾವಾಗ ವರ್ಷಕ್ಕೊಮ್ಮೆ ಕೇಳಿರೋದು ಆಗ್ತದೆ. ನಿರಂತರವಾಗಿ ಬಿಟ್ಟು ಬಿಡದ ಹಗಲಿರುಳೆನ್ನದೇ ಇದರ ಅನುಸಂಧಾನ ನಡಿಬೇಕು. ಎಷ್ಟು ಪ್ರಯತ್ನ ನಡೆದ ಅವರು ಆ ಸ್ಥಿತಿಯನ್ನು ಪಡಿಬೇಕಾದ್ರೆ, ಈ ವಾಸನೆಗಳನ್ನೆಲ್ಲ ನಾಶ ಮಾಡಿಕೊಂಡು ಪೂರ್ಣ ಸ್ಥಿತಿಯನ್ನು ಪಡಿಬೇಕಾದ್ರೆ ಸಮಾಧಿ ಹತ್ತುವುದಲ್ಲ ಸಾಮಾನ್ಯ ಕೆಲಸ. ಪೂರ್ಣ ಸಮಾಧಿಯನ್ನು ಹೊಂದಿದಂತಹ ಆ ಅನುಭವದ ವಿಚಾರಗಳೇ ಹೆಂಗೆ ಬರ್ತಿದ್ದು ನೋಡಿ, ಎಂಥ ಮಾತು ಬರ್ತಿದ್ವಿ, ಅಂತ ಅನುಭವ ನೋಡಿ. ನೀವು ಗ್ರಂಥದಾಗ ಹೆಂಗೆ ಬಂದಾವ ಅವ್ರು ಬರೆದ ಮಾತುಗಳು ಏನೇನು ಲಕ್ಷ. ಅವು ಯಾರ ಕಲಿಸಿದ ಮಾತಲ್ಲ, ಸ್ವಂತ ಅನುಭವ ಇವೆಲ್ಲ ಅಂತ ಅವನ ಉದ್ಗಾರ್ತಿಗಳಲ್ಲ, ಸ್ವಂತ ಅನುಭವದಿಂದ ತಂದು. ಯಾ ಕೈಗಳ ಮಾತು ಅಲ್ಲಿ ಒಂದು
ಸ್ವಂತ ಅನುಭವದಿಂದನೇ ಬಂದವು ನೇರವಾಗಿ. ಅಂಥ ಒಂದು ಏನು ಅನುಭವದ ಮಾತೇನದವಲ್ಲ ಜೀವಿಗಳ ಮ್ಯಾಗ ಪರಿಣಾಮ. ಅದಕ್ಕೆ ಅಪೌರುಷವಾಣಿ ಅಂತ ಕರೆದ್ರು. ನಾವು ಏನ ಕೇಳಿದ್ದನ್ನು ಈಗ ಹೇಳಕತ್ತೇವಲ್ಲ ನಿಮ್ಮ ಮುಂದೆ, ಇದು ಪೌರುಷವಾಣಿ. ಪೌರುಷವಾಣಿ ಅಂತ ಅಪೌರುಷವಾಣಿ ಏನದಲ್ಲ ಅದನ್ನು ಕೇಳುವಂತ ಭಾಗ್ಯ ಬೇಕು. ಸ್ವತಃ ಅದನ್ನು ಅನುಭವದಿಂದ ಕಂಡ ಸಮಾಧಿಯನ್ನು ಹೊಂದಿ ಅದನ್ನು ಅನುಭವಿಸಿ ಉತ್ಥಾನಾಗಿ ಬಂದು ಏನು ಬೋಧ ಮಾಡ್ತಾರಲ್ಲ ಅದಕ್ಕೆ ಅಪೌರುಷವಾಣಿ ಅಂತ ಕರೀತಾರೆ. ಆ ವಾಣಿಯನ್ನು ಕೇಳುವಂತ ಭಾಗ್ಯ ಬೇಕಾಗ್ತದೆ. ಅದು ಪರಿಣಾಮ ಆಕೈತಿ. ಹಚ್ಚ ಹೊಡೆದಂಗ ಆಕೈತಿ. ಅದ ಏನ್ ಯಾವ ಪುಸ್ತಕನೂ ಬೇಕಾಗಿಲ್ಲ. ಪುಸ್ತಕದ ವಿದ್ಯಾ ಇದು ಪೌರುಷವಾಣಿ. ಪುಸ್ತಕದಾಗ ಓದಿದ್ದು ಯಾರನ್ನ ಮುಖಾಂತರ ಕೇಳಿದ್ದು, ಮಸ್ತಕದಿಂದ ಬಂದದ್ದು ನೇರವಾಗಿ ಅನುಭವದ ಮುಖಾಂತರ ಅದನ್ನು ಕೇಳು. ಮಸ್ತಕದ ವಿದ್ಯೆ ಇದು. ಪುಸ್ತಕದ ವಿದ್ಯೆ ಅಲ್ಲ ಅಂತ ಮೇಲೆ ಮೇಲೆ ಹೇಳ್ತಿದ್ರು. ಪುಸ್ತಕದಿಂದ ಬರುವಂತಹದ್ದು ಪುಸ್ತಕ ಮುಚ್ಚಂತ. ಮೊದಲೇಕ ನಮ್ಮ ಊರಿಗೆ ಬಂದಾಗ ಅಪ್ಪ ಅವರು ಪುರಾಣ ಹಚ್ಚಿದ್ರು ನಮ್ಮಲ್ಲಿ. ಯಾರು ಸದಾಶಿವ ಸ್ವಾಮಿಗಳಿಗೆ ಬಾಯಿ ಹೋಗ್ಬಿಡ್ತಿ, ಗಂಟ್ಲ ನಗಡಿಯಾಗಿ ಮಾತಾಡಕ್ ಬರ್ಲಿಲ್ಲ. ಎಲ್ಲ ಮಠ ಮನ್ಯಾಗ ನೋಡಿದ್ರೆ ಯಾರು ಸಿಗ್ಲಿಲ್ಲ. ಆ ಟೈಮ್ನಾಗ ಯಾರು ಸಿಗುದಿಲ್ಲ. ಇನ್ನು ಅಪ್ಪ ಅವ್ರ ಮಕ್ಕಳು ಒಬ್ರು ಅದಾರ, ಕಡಿಗೆ ಅಲ್ಲೇ ಹೋದ್ರ ನಿಮಗೆ ಸಿಗ್ಬೇಕು ಅಂತೇಳಿ ನಮ್ಮಲ್ಲಿ ಕೋರ್ಪಪ್ಪ ಮಾಸ್ತರ್ ಇದ್ರು. ಅವರು ಮ್ಯಾಗ ಶಿವಾನಂದ ಹತ್ರ ಹೋಗಿದ್ರು. ಅವರು ಅವಾಗ ಹೋದಾಗ ಅಪ್ಪ ಅವ್ರನ್ನ ನೋಡಿದ್ದಿಲ್ಲ. ಅವರು ಹಿಂಗಿಂಗ್ ಸೊರೆ ಬಂದಾಗ ಇರ್ತಾರ ಅಂದ್ಕೂಲೆ ಸೊರೆ ಬಣ್ಕ ಸೀದಾ ಬಂದರು ಅಪ್ಪ ಅವ್ರ ಹತ್ರ ಬಂದು ಶಾಸ್ತ್ರ ಎಲ್ಲ ಮುಗಿದಂದ್ರೆ ಯಾವ್ರು ಅವ್ರು ನೀವು ಅಂತ ಕೇಳ್ಯಾರ. ಹಿಂಗೆ ಹುಡುಕ್ಲಿಕಟ್ಟೆ ಅವರು ನಿಮ್ಮ ಕರ್ಕೊಂಡು ಹೋಗಾಕ್ ಬಂದೀವ್ರಿ. ಹುಡುಕ್ಲಿಕಟ್ಟೆ ಇಲ್ಲಿ ಮಾಸ್ತರ ಇಲ್ರಿ ಧಾರವಾಡ ಹತ್ರ ಬರ್ತದೆ. ಅಲ್ಯಾರು ಕೇಳ್ಬೇಕು ಹೋಗೋ ಮಾಸ್ತರ ಬಂದು ಕೇಳೋಗಿ ಇನ್ನೂ ಇಲ್ಲಿ ಅಂತ. ಇಲ್ರಿಪ್ಪ ನಾವೆಲ್ಲ ಕಟ್ಟಾಗೈತಿ, ನೀವು ಬರ್ಲಿಲ್ಲ ಅಂದ್ರೆ ನಾವು ಇಲ್ಲೇ ನಾವು ನೀವು ಕರ್ಕೊಂಡು ಹೋಗ್ತೇನೆ. ಗಟ್ಟಿಯಾಗಿ ಬಂದು ನಾವು ಊಟಾರ ಮಾಡೋದು ನೋಡೋ ವಿಚಾರ ಎಲ್ಲ ನೀವು ಬರ್ತೇನೆ ಮಾತು ಕೊಟ್ರೆ ಉಂಟೇನೆ ಅಂತ ಹಠ ಹಿಡಿದ ಬರ್ತೇನೆ ಹೋಗಪ್ಪ ಅನ್ನೋ ಮಠ ಬಿಟ್ಟಿಲ್ಲ ಮಾಸ್ತರ್. ಹಠ ಹಿಡಿದು ಮಾಸ್ತರ್ ನಮ್ಮನ್ನು ಕರ್ಕೊಂಡ್ ಮೊದಲೇ ಸಲ ಅಲ್ಲಿ ಬಂದಾಗ ಯೋಗಪ್ಪನವ್ರು ಕೂಡ ಬಂದಾರ. ಇವರ ಬಂದಾರ. ಗುಡಿಯಾಗಲ್ಲಿ ಪುಸ್ತಕ ತೆಗಿಯದ ಪುರಾಣ ಪುಸ್ತಕ. ಆ ಪುಸ್ತಕ ಏನ್ ಮಾಡ್ತಾರೆ, ನಿಮ್ ಪುಸ್ತಕ ತೆಗಿಯೋದು ಅಪ್ಪ ಅವ್ರದ್ದು ಸರಿ ಇದ್ರ ಪುಸ್ತಕ ರೀ ಪುರಾಣದ. ಸತ್ತಾವ್ ಸುದ್ದಿ ತಗೊಂಡು ಮಾಡ್ತೀವಿ. ನಿಮ್ ಸುದ್ದಿ ತೆಗೋರಿ ಅಂತ ಮಂದಿ ಸುದ್ದಿ ತಗೊಂಡು ಮಾಡ್ತೀವಿ. ಸತ್ತಾವ್ ಸುದ್ದಿ ನಿಮ್ ಸುದ್ದಿ ತೆಗಿಯೋದು ಏನ್ ಗೊತ್ತಾಗಿಲ್ರಿ ಅವಾಗ. ಅಪ್ಪ ಅವ್ರು ಹೇಳುದು ಏನ್ ಗೊತ್ತಾಗ್ಬೇಕಿದೆಲ್ಲ ವಿಚಾರ. ನಿಮ್ಮ ಪುಸ್ತಕ ತೆಗೀರಿ ಅಂದಾರ, ಮಸ್ತಕ ತೆಗೀರಿ. ಅವಾಗ ಹೇಳ್ಕೊಂತ ಬಂದಾಗ 25 ವರ್ಷ ಆದ್ ನಿಮ್ ಊರಾಗ ಹೇಳಕೈತಿ. ಒಬ್ರಿಗಾರ ಹೊಳದೈತೆ ಇದು ಅಂತಿದ್ರು ಅಪ್ಪ. ಏನ್ವರ್ಗೂ ಹೊಳಿದಿಲ್ಲ. ನನಗ ಹಣಿಗೆ ಹೋದ್ ಮಿನಿ ಮಾಡಿರೋ ಹೊಳಿವಲ್ದು ಅಂತಿದ್ರು ಅಪ್ಪ ಅವ್ರ ಮೇಲೆ ಮುದ್ಗಾರ. ನಮ್ಮ ಅಪ್ಪ ಹೇಳಿದ ಮಾತು ಇನ್ನ ನನಗೆ ಹೊಳಿವಲ್ದು, ಹಣಿಗೆ ಹೋದ್ ಮಿನಿ ಮಾಡಿದ್ರ ಅಪ್ಪ ಅವ್ರು ಮುದ್ಗಾರ ತೆಗಿದ್ರು. ಆದ್ರೂ ಹೊಂದಿಲ್ಲ ಅಂತಿದ್ರು. ಆದ್ರೂ ಅದ್ರ ಸಂಬಂಧ ನೌಕರಿ ಬಿಟ್ಟಿದ್ದಂತ ಒಮ್ಮೆ ಅಂತಿದ್ರು. ಅದನ್ನೆಲ್ಲ ಸಮಾಧಿ ಬರಕ ಅವಸ್ಥೆ ಬರಕೈತಪ್ಪ. ನೌಕರಿ ಮಾಡುವಾಗ ಎಲ್ಲ ಜ್ಞಾನೇಂದ್ರ ಚಟುವಟಿಕೆ ಎಲ್ಲ ಬಂದ್ ಆಗತೈತಿ, ಸ್ತಬ್ಧ ಆಗಕೈತಿ. ನಿಂದ್ರಾಕತ್ತಿದ್ಮೇಲೆ ಅವ್ರ ನೌಕರಿಗೆ ರಾಜೀನಾಮೆ ಕೊಟ್ಟರು. ಹೈಸ್ಕೂಲ್ ಇದು ಟೀಚರ್ ಇದ್ರಲ್ಲ ಅದಕ್ಕೆ ರಾಜೀನಾಮೆ ಕೊಟ್ಟರು. ನಿಂದ್ರಾಕತ್ತಿದ್ರು, ಅತಿ ಸ್ಥಗಿತ ಆಗಕೈತಿ. ಅದ್ರ ಸಂಬಂಧ ಅಂದ್ರೆ ನಮ್ಗೆ ಹತ್ತಿಲ್ಲ ಅಂತ ಅಂತಿದ್ರು. ಹತ್ಯೆನ ನಾವು ನಿಜವಾಗಿ ಹೊಂದಿದವ ಹೇಳ್ತಾನ ನನಗಾಗೈತೆ. ಸಾವುಕಾರ ಇದ್ದವ ಸಾವುಕಾರ ಅಂತ ಹೇಳ್ತಾನ. ಬೋರ್ಡ್ ಹತ್ಕೊಂಡು ಅಡ್ಡಾಡ್ಬೇಕು ನಿರಂತರ. ನನಗೆ ಹಿಂಗಾಗೈತೆ ಅಂತ ಹೇಳ್ಕೊಂಡು ಅಡ್ಡಾಡ ನನಗೇನು ಹರ್ಕತ್ ಆಗೈತಿ ಹೇಳೋದು. ಆ ಸ್ಥಿತಿಯನ್ನ ನಾವು ಜನ್ಮಾಂತರ ಮಾಡಿದ ಸಾಧನ. ಅಪ್ಪ ಅವರು ಹಗರ ಬಗರ ಮಾಡಿದ ಸಾಧನ. ಮತ್ತು ಆ ಸ್ಥಿತಿ ಒಳಗೆ ಅಲ್ಲಿ ಇವರು ಹುಟ್ಟಬೇಕಾದ್ರು ಈ ಹಿಂದಿನ ಜನ್ಮದ ಎಷ್ಟು ಐತೆ ಅವರು ಸಾಧನ ಗೊತ್ತೈತೆ? ಯಾರಿಗೆ ಗೊತ್ತೈತಿ? ಕಂಡವರಲ್ಲಿ ಅದು ಸಿಗ್ತೈತೆ, ಸಿಕ್ಕವರಿಗೆ ಸಿಗೋದಲ್ಲ. ಆ ಸ್ಥಿತಿ ಮುಂದುವರಿಬೇಕಾತಂದ್ರೆ ಆ ಸಂಸ್ಕಾರ ಜನ್ಮಾಂತರ ಸಂಸ್ಕಾರ ಐತೆ. ಅದಕ್ಕೆ ಕಲ್ಯಾಣ ಆಕೈತಿ. ಹೊರಗೆ ಅರಿಯದ್ರಂಗ ಏನು ಗೊತ್ತಿಲ್ದಾರ ನಮ್ಗೆ. ಇವ ಅಪ್ಪ ಅವ್ರು ಹಂಗಿದ್ರಪ್ಪ ಇವ್ರಿಗೆ ಗೊತ್ತಾಗ. ಸಣ್ಣ ವಯಸ್ಸಿನವ್ರಿಗೆ ಏನ್ ತಿಳ್ಬೇಕು ಇವ್ರಿಗೆ? ಕೆಲವು ಮಂದಿ ಕಲ್ಪನಾ ಮಾಡ್ತಾರೆ. ಅದಕ್ಕೆ ವಯಸ್ಸಿನ ನಿರ್ಬಂಧ ಇಲ್ಲ, ಜ್ಞಾನಕ್ಕೆ ವಯೋ ನಿರ್ಬಂಧ ಇಲ್ಲ. ಅದಕ್ಕೆ ಶರೀರಕ್ಕೆ ವಯಸ್ಸಿಗೆ ಆತ್ಮನಿಗೆ ಅದಕ್ಕೆ ಯಾವ ವಯಸ್ಸೂ ಇಲ್ಲ. ಸುರೇಂದ್ರ ಶಿವರಾಜ್ ದೇಸಾಯಿ ಹೇಳ್ತಿದ್ರು ಎಷ್ಟಾಗಿ ಅವ್ರಿಗೆ ವಯಸ್ಸಿಲ್ಲ ನಾವೇ ಅಂದ್ಬಿಟ್ಟು. ಅಪ್ಪ ಅವ್ರು ಕೇಳಿದಾಗ ಸುರೇಂದ್ರ ಶಿವರಾಜ್ ದೇಸಾಯಿ ಅಪ್ಪ ಅವ್ರಿಗಿಂತ MA ಮೊದಲೇ 10 ವರ್ಷ MA ಮುಂದೆ ಅದ ಸಂಸ್ಕೃತ ಪಂಡಿತರು ಅವರು.
ತಲೆದೂಗಿದ್ರು ಅಪ್ಪ ಅವ್ರು ಇದಕ್ಕಂತ ಯುವ ಮರ ಎಲ್ಲಿದ್ದು ಇಂಥವ್ ಎಲ್ಲಿ ನನಗೆ ಬೇಕಾಗಿರೋದು ಯಾವ ಪುಸ್ತಕ ಓದಿದ್ರು ನನಗೆ ಇಂಥ ಒಂದು ಇದು ನನಗೆ ಸಿಗ್ಲಿಲ್ಲ. ಬರೀ ಒಂದು ಕೃಷ್ಣ ಶಬ್ದದ ಅರ್ಥ ಅದನ್ನ ಕೃಷ್ಣ ಅಂದ್ರೆ ಸದಾ ಆನಂದಮಯವಾಗಿರ್ತಕ್ಕಂಥ ಇರುವುದು ಗೊಂಬೆಲ್ಲ ಅವ ದ್ವಾಪಾರ ಯುಗದವಲ್ಲ, ಅವ ಎಷ್ಟನೇ ಕೃಷ್ಣ ಅಂತ ಹೇಳಿದ್ರು ಅಜ್ಜವ್ರು. ಅವ ಎಷ್ಟನೇ ಕೃಷ್ಣ ರಾಮ ಅಂದ್ರು ಅಂತರ ರಾಮ, ಅವ್ ದಶರಥನ ಮಗ ರಾಮ ಅಲ್ಲ. ಅದ್ರ ಗುಡಿ ಕಟ್ಟಾಕ್ ಹೊಂಟಿರಿ ಇರೋದಿಲ್ಲ, ಗೊಂಬಿ ಗುಡಿ ಕಟ್ಟಿಲ್ಲ, ರಾಮನ ಗುಡಿ ಅಲ್ಲ. ಯಾಕ್ರಿ ಏನ್ ಕಟ್ಟಾಕ್ ಬರ್ತದೆ? ನಿರಂಜನ ಅಂತ ಹೇಳ್ತಿದ್ರು ಅದನ್ನ ಅದಿಲ್ಲ. ರಾಮ ಮಂದಿರ ಎಲ್ಲಿದೆ ಅಂದ್ರೆ ಪರಿಶುದ್ಧವಾದಂತ ಅಂತಃಕರಣ ರಾಮ ಮಂದಿರ. ಅಯೋಧ್ಯ, ಅಯೋಧ್ಯದ ಬಗ್ಗೆ ಸಾಕಷ್ಟು ಹೇಳ್ಯಾರ. ಕಲ್ಪನಾ ರಹಿತ ಇರುವಿನ ಸ್ಥಿತಿ ಅದು, ಕಲ್ಪನಾ ಇಲ್ಲದ ಸ್ಥಿತಿ ಅಯೋಧ್ಯ ಅಂತ ಸ್ಪಷ್ಟವಾಗಿ ಈತ ಹೋಗ್ಯಾರ ಹೇಳೋಗ್ಯಾರ. ಅದನ್ನ ಯಾರು ಹೊರಗೆ ನಮಗೆ ಬೇಕಾಗೈತಿ, ಯಾಕೆ ವಿಷಯಗಳು ಬೇಕಾಗ್ಯಾವ. ವಿಷಯ ಸಂಗ್ರಹ ಎಲ್ಲಿ ನಡೀತೈತಿ ಅಲ್ಲಿ ಇದು ಹತ್ತುದಿಲ್ಲ ಅಂತ ಹೇಳ್ಯಾರ. ವಿಷಯ ಸಂಗ್ರಹ ಸಂಬಂಧ ಮಾಡೋದು ಹೋದಿಲ್ಲ ಅವನ್ನೆಲ್ಲ ನೀವು ನಾಮರೂಪಗಳನ್ನೆಲ್ಲ ವಿಷಯ ಸಂಗ್ರಹ ಹಿಡ್ಕೊಂಡು ಕೂತದ್ದು ಅವು ಜೋಗಪ್ಪಗಳು ನೋಡಂತಿದ್ದವು. ಅವು ಅಧ್ಯಾತ್ಮಗಳ ಕೆಲಸ ಅಲ್ಲ, ವಿಚಾರವಂತರ ಕೆಲಸ ಅಲ್ಲ. ಅದ್ರಾಗ ಇರ್ತೈತ್ರಿ. ಈ ಸುದ್ದಿ ಏನಾರು ಹೇಳ್ತೇನೆ, ಅನುಭವಗಳು ಯಾರು ಹೇಳಿಲ್ಲ. ಗೊಂಬೆ ಇಟ್ಕೊಂಡ್ಕೊಂಡ್ರು, ಗದ್ದಿಗೆ ಕಟ್ಕೊಂಡ್ಕೊಂಡ್ರು, ಅದರಿಂದ ನಿಮ್ಗೆ ಜ್ಞಾನ ಆಕೈತಿ ಅಂತ ಯಾವ್ದಾರ ಸುದ್ದಿ ಹೇಳಿದ್ದು ಕೇಳೇನ? ಎಲ್ಲಿ ಹೇಳಿಲ್ಲ. ಸುದ್ದಿ ಅನುಭವಗಳು ಹೇಳಿಲ್ಲ. ಅದನ್ನ ಮಾಡ್ಕೊಂಡು ಕುಂದ್ರಂತ ಅದು ನಮ್ಮ ಕೆಲಸ ಅಲ್ಲ. ಅದನ್ನ ಮಾಡಂತೂ ಹೇಳಿಲ್ಲ. ನಿಮಗ್ ಬೇಕಾಗಿತ್ತು ಮಾಡ್ಕೊಂಡು ಹೋಗಿ, ನಾ ಹೇಳಿದ್ದೆ, ಅವಶ್ಯಕತೆ ಇಲ್ಲ. ಅದನ್ನ ಮಾಡೋದ್ರಿಂದ ಮಾತಾಡೋ ಅಜ್ಞಾನ ಗಟ್ಟಿಯಾಕೈತಿ. ನಾವು ಹೇಳಿದ್ದನ್ನು ಮರಿತೀರಿ ಹೊರತು ನಿಮ್ಗೆ ತಲೆಯಾಗ್ತು ಅದನ್ನೆಲ್ಲ ಮಾತಾಡೋ ಅದನ್ನ ಗಟ್ಟಿ ಮಾಡ್ಕೊಂಡು ಕುಂದಿರ್ತೀರಿ. ನೀವು ಮಾತಾಡೋ 15 ಜೀವನ ಅದನ್ನ ಕರೆ ಅಂತ ತಿಳ್ಕೊಂತಾರೆ. ಅವ್ರು ಹೇಳಿರ್ಬೇಕು ಕೂಡ ಅದನ್ನ ಮಾಡ್ಯಾರ, ಎಂದೂ ಹೇಳಿಲ್ಲ. ಮಾಡಂತ ಹೇಳಿಲ್ಲ. ಗದ್ದಿಗೆ ಕಟ್ಕೊಂಡ್ಕೊಂಡ್ರು, ಗೊಂಬೆ ಕಟ್ಕೊಂಡ್ಕೊಂಡ್ರು, ಅವನ್ನೆಲ್ಲ ಕಿತ್ತು ಹೋಗಿದ್ ಹೊರತು ಅಧ್ಯಾತ್ಮ ಹತ್ತುದಿಲ್ಲ ಅಂತ ಮೇಲೆ ಹೇಳ್ಕೊಂತ ಬಂದಾರ ಅಪ್ಪ ಅವರು. ಈ ವಿಶ್ವನ ಹಾಲುಗಳಿಬೇಕನ್ನೋ ಹೊತ್ನ್ಯಾಗ ಗದ್ದಿಗೆ ಹಾಲುಗಳಿಂಗಿಲ್ಲೇನೋ ಅಂತ ಸ್ಪಷ್ಟ ಹೇಳಿ ಕೇಳಿದಿಲ್ಲ ನೀವೆಲ್ಲ? ಕೇಳಿದಿಲ್ಲ? ವಿಶ್ವನ ಹಾಲುಗಳಿಬೇಕನ್ನೋ ಹೊತ್ನ್ಯಾಗ ಈ ಗದ್ದಿಗೆ ಹಾಲುಗಳಿಂಗಿಲ್ಲನ? ವಿಶ್ವನ ಚರ್ಚ್ ಅನ್ನೋ ಹೊತ್ನ್ಯಾಗ ಗದ್ದಿಗೆ ಚರ್ಚ್ ಅಲ್ಲನೋ? ನಿನ್ನನ್ನು ಹಾಲುಗಳಿದ್ದೀರಲ್ಲ ನಿಮ್ಮನ್ನು ನೀವು. ಅರು ಯಾವಾಗಲೂ ಇದ್ದದ್ದು ಅದು, ಅದ್ರ ಕಡೆ ಎಲ್ಲ ಕೂಡ ಅರಿವಿಸ್ಕೊಳ್ಳೋದು. ಅದೆಲ್ಲ ನಾಮರೂಪಗಳೆಲ್ಲ ಅರಿವಿಸ್ಕೊಳ್ತಾವ. ಅದಕ್ಕೆ ದೇವರು ಅಂದಿಲ್ಲ ಅದು ಶ್ರೇಷ್ಠ ಅಲ್ಲ, ನೀನು ಹೆಚ್ಚಿನವ. ಅದೇನ್ ಮಾಡೋದು? ಹೆಚ್ಚಿಂದನ? ನಿನ್ಗಿಂತ ಹೆಚ್ಚಿಂದನ? ಅದು ಜಗತ್ತಿನ ಸಾಮಾನ ಇವು ತುಣುಕು ತುಕಡಿ. ಹಂಗಾರೆ ಜಗತ್ತಿನ ತುಂಬ ರಗಡದಾವ. ಮಹಾತ್ಮರ ಹೆಣ ಹೋಗೋದು ಕಟ್ಟಿ ಇವು. ಶಿವಾನಂದ ಅಂದ್ರೆ ಹೆಣ ಅದ. ಅನ್ಯಾಕ ಹೋಗಿದ್ದೆ ಹಂಗಾರೆ ಹಂಗ ಇಟ್ಕೊಂಡ್ಬಿಡ್ಬೇಕಿಲ್ಲ ಅಂತ. ಶಿವಾನಂದ ಅಂದ್ರೆ ಹೆಣ ಅಂತೀವಿ. ಏನ್ ತಿಳ್ಬೇಕಿದ ಅಂತ. ಅದಕ್ಕೆ ನಿಜವಾದದ್ದನ್ನು ಒತ್ತು ಕೊಟ್ಟು ಎಷ್ಟು ಹೇಳಿದ್ರು ಅವರು. ಆ ಪುಣ್ಯಾತ್ಮ ಹೇಳ್ಕೋತಾರ. ಮತ್ತು ಅವ್ನು ಎಷ್ಟರ ಮಟ್ಟಿಗೆ ಅದೊಂದು ಪ್ರತೀಕ. ಯಾಕ್ರಿ ಅವ್ರ ಗುರು ಇರಲಿ ಅಂತ ಸ್ಮಾರಕ. ಇಂಥ ರೂಪದಿಂದ ಬಂದು ನಮಗೆ ಇದನ್ನು ಎಚ್ಚರಿಕೆ ಮಾಡಿಕೊಟ್ರು ಒಂದು ಸ್ಮಾರಕ. ಅದಕ್ಕೆ ನಾವು ಗೌರವಿಸಬೇಕಾಗಿತ್ತು ಹೊತ್ತು ಇದನ್ನ ಜ್ಞಾನ ಮಾಡ್ಕೋಬೇಕಂದ್ರೆ ಅದನ್ನ ನಾವೆಲ್ಲ ಅಲ್ಲಗಳಿಬೇಕು. ಅಲ್ಲಗಳದಾಗನೇ ಇದನ್ನ ನಾವು ರೂಪಗಳನ್ನು ಹಿಡ್ಕೊಂಡು ಕುಂತೀವಿ ಅಂದ್ರೆ ಬರೇ ಅದನ್ನ ಮಾಡ್ಕೊಂಡು ಕುಂತ್ರೆ ನಮ್ಗಿದ್ದ ಇರುವಿನ ಸ್ಥಿತಿ ಅನುಭವಕ್ಕೆ ಹೋಗ್ತದೆ. ನಾಮರೂಪ ಇರ್ತೈತಿ, ನಾಮರೂಪ ನೆನಪ. ನಮ್ಗೇನು ಬೇಕಾಗೈತೆ ಅದ್ರ ನೆನಪಿನಾಗ ಇರ್ಬೇಕಿಲ್ಲ. ನಾವು ಏನ್ ನೆನಪು ಮಾಡ್ತೇವಿ? ನಾಮರೂಪ ಆರಾಮ್ ಬೇಕಂತ ಏನಾರ ನೆನಪು ಮಾಡ್ಕೊಂತ ಹೋಗ್ತೀವಿ. ಆರಾಮಿನ ನೆನಪಿನಾಗ ಇರೋರು ಯಾರದ್ರಿ? ಆತ್ಮಾನಂದರ ನೆನಪಿನಾಗ ಯಾರದ್ರಿ? ಶಿವಾನಂದರ ನೆನಪಿನಾಗ ಯಾರದ್ರಿ? ಶಿವಾನಂದ ಅಂತೇಳಿ ರೂಪ ನೆನಪು ಮಾಡ್ತೀವಿ. ಆತ್ಮಾನಂದ ಅಂತೇಳಿ ಆ ಫೋಟೋ ನೆನಪು ಮಾಡ್ತೀವಿ, ರೂಪದ ನೆನಪು ಮಾಡ್ತೀವಿ. ಶಿವಾನಂದರ ನೆನಪು ಯಾರು ಮಾಡ್ತೀವಿ? ಯಾವಾಗ್ಲೂ ಇದ್ದದ್ದು ನಡಬರ್ಕ್ ತೋರಿದ್ದ ಅದು ರೂಪ ಮೊದಲಿತ್ತನ? ಅದ ಮಧ್ಯಂತರದಲ್ಲಿ ತೋರಿದ್ದ ವಿಕಾರ ಆಗಿ ನಾಶ ಆಗಿಬಿಟ್ಟು. ಯಾವಾಗ್ಲೂ ಇದ್ದದ್ದು ಜೋ ಸುಖ ನಿತ್ಯ ಪರಿಪೂರ್ಣ. ಯಾವ್ದು ಯಾವಾಗ್ಲೂ ಐತಿ ನಿತ್ಯವಾದದ್ದು, ಯಾವ್ದೈತಿ ಪರಿಪೂರ್ಣವಾದದ್ದು, ಎಲ್ಲ ಕಾಲದೊಳಗೆ ಇದ್ದದ್ದು ಅದು ಆತ್ಮಾನಂದ ಸ್ವರೂಪ. ಅದು ಶಿವಾನಂದ ಸ್ವರೂಪ. ಅದು ನಿನ್ನ ಸ್ವರೂಪ. ಶಿವಾನಂದ ಬೇರೆ ಅಲ್ಲ, ನೀ ಬೇರೆ ಅಲ್ಲ. ಪುಣ್ಯ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀನ ಪುಣ್ಯ ಸ್ವರೂಪದಿ. ಅದ ಪುಣ್ಯ ಪುರುಷ. ವೇಮಣ್ಣ ಅವ್ರು ಹೇಳ್ಯಾರಲ್ಲ, ಸದ್ವರ್ತನೆಯ ಪುಣ್ಯ ಪುರುಷರೇ. ಒಳ್ಳೆಯ ವಿಚಾರ, ಒಳ್ಳೆಯ ಆಚರಣೆಗಳಂತ ಪುಣ್ಯ ಪುರುಷರೇ ಮಹಾತ್ಮರು ಹೇಳಿದಂತ ವಿಚಾರಗಳನ್ನ, ತತ್ವಗಳನ್ನ ಅವನ್ನೆಲ್ಲ ಆಚರಣೆ ಒಳಗೆ ತಗೋದನ್ನ ಅದನ್ನ ಮಹಾತ್ಮರನ್ನ ಪೂಜೆ ಮಾಡಿದಂಗಂತ ಹೇಳ್ಯಾರಿಲ್ಲ. ಮಹಾತ್ಮರ ತತ್ವಗಳ ಚಿಂತನೆಯ ಮೂಲಕ ಅವರನ್ನು ಪೂಜಿಸಿರಿ. ಸದ್ವರ್ತನೆಯ ಪುಣ್ಯ ಪುರುಷರೇ ಮಹಾತ್ಮರ ತತ್ವಗಳ ಚಿಂತನೆ ಅಂದ್ರೆ ಆ ನಾಶರಹಿತವಾದಂತ ಇರುವಿನ ಸ್ಥಿತಿ. ನಮ್ಮ ನಿಮ್ಮೆಲ್ಲರ ಇರುವಿನ ಸ್ಥಿತಿನ. ಅದಕ್ಕೆ ಅದನ್ನ
ಅದನ್ನ ಮರಿದಂಗೆ ಯಾವಾಗಲೂ ನಾವು ಅದನ್ನ ನೆನಪಿನ ಕಾಲು ಕಳಿಬೇಕು ಅಂತ ಅವ್ರು ಹೇಳಿದಂತಹ ವಿಚಾರಗಳನ್ನು ಮನಸ್ಸಾದರ ಮನಮುಟ್ಟಿ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನದೊಳಗೆ ಅದನ್ನು ಗಟ್ಟಿಗೊಳಿಸ್ಕೊಂಡು ಅದೇ ಭಾವದೊಳಗೆ ಉಳ್ಕೋದು. ಮಹಾತ್ಮ ತತ್ವಗಳ ಚಿಂತನೆ, ಮಹಾತ್ಮರನ್ನು ಪೂಜೆ ಮಾಡೋದು, ಅವ್ರು ಹೇಳಿದಂಗೆ ನಡ್ಕೋಬೇಕಿಲ್ಲ. ತಂದೆ ಮಾತು ಕೇಳಿದ್ರೆ ತಂದೆಗೆ ಮಗ ಬರೋಬರಿ ಹೌದು. ಮಾತು ಕೇಳಿಲ್ಲ ಮಗ ತಂದಿನ ಹೊಗಳ್ಕೊತ ಕೂತ್ರೆ ಅಪ್ಪ ನೀ ಹಂಗದಿ ಹಿಂಗದಿ ಅಂತ ವರ್ಣನ ಮಾಡ್ಕೊತ ಕೂತ್ರೆ ಅದಲ್ಲ ಅದು. ಅವ್ರು ಹೇಳಿದ ಮಾತನ್ನು ನಾವಾದವನು ತಿಳ್ಕೊಬೇಕಾಗಿದೆ. ಗುರು ಆಜ್ಞೆ ಏನದ, ನೀನೇ ಪರಬ್ರಹ್ಮ ಸ್ವರೂಪನಿದ್ದಿ ಅಂತ, ಅದನ್ನು ಮೀರಬೇಡ. ಗುರುವಾಜ್ಞೆಯನ್ನು ಮೀರದೆ ನಡೆಯುವವ ನರನಲ್ಲ, ಅವನೇ ಪರಮಾತ್ಮನು ಅಂತ. ಗುರುವಿನ ಆಜ್ಞೆ ಅನ್ನೋದು ನೀವೆಲ್ಲರೂ ಪರಬ್ರಹ್ಮ ಸ್ವರೂಪಿಗಳಿದೆ, ಆನಂದ ಸ್ವರೂಪಿಗಳಿದೆ. ನೀವು ಎಷ್ಟು ಜನ್ಮ ಈ ಶರೀರ ನಾವಂತ ತಿಳ್ಕೊಂಡು ಶರೀರ ಆಗಕ್ಕೆ ಶಕ್ಯನೇ ಇಲ್ಲ. ಎಲ್ಲರೂ ನೀವು ಪರಮಾತ್ಮ ಸ್ವರೂಪನೇ ಇರಿ. ಆಜ್ಞೆಯನ್ನು ಮೀರಿದಂಗೆ ಅದನ್ನು ನಾವು ಅನುಕರಣೆ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ನಾನು ಆನಂದ ಸ್ವರೂಪ ಇದ್ದೇನೆ, ಹೆಂಗೆ ಅದನ್ನು ನಾವು ಹೋಗ್ತು. ಅವರು ಯಾವ ರೀತಿ ಅದನ್ನು ಹೊಂದಿದ್ರು, ಅಪ್ಪವರು ಹೆಂಗೆ ಅದನ್ನ ಆ ಸ್ಥಿತಿಯನ್ನು ಹೆಂಗೆ ಹೊಂದಿದ್ದನು ಮಾರಾಯ ಅಂತ ಸುರೇಂದ್ರ ಶಿವರಾವ್ ದೇಸಾಯಿರು ಹೆಂಗೆ ಅದನ್ನು ಹೊಂದಿದ್ರು. ಎಷ್ಟು ನಾವು ಗುದ್ದಾಡಿದ್ರು, ಅವ್ರಿಗಿಂತ ಅವ್ರು ವಯಸ್ಸಾದವ್ರು. ಮತ್ತು ಬಹಳ ಕಠಿಣಪ್ಪ, ಎಂಥದ್ದು ಐತಿಲ್ಲ, ಎಂಥ ಅನುಭವ ಇಲ್ಲ ಅಂತ ತಲೆದೂಗಿದ್ರು. ಪಕ್ಕ ಕಟ್ಟ ವೈಷ್ಣವ್ರವರು. ಅವ್ರು ವೈಷ್ಣವರೆಲ್ಲ ಏನು ತಿನಿಕಟ ಕಡಿಮೆ ಅಂತಿದ್ರು. ಹಳ್ಳಿ ಊರ್ಗ ಅಜ್ಜ ಹುಡುಗ ನಮಸ್ಕಾರ ಮಾಡತ್ತಾನ, ನೀವು ನಮ್ಮ ಇವರು ಅಂತ ಅವ್ರು ವೈಷ್ಣವ್ರು. ಅವ್ರಿಗೂ ನಮೂನಿಗೆ ಅನ್ಸಾಕತ್ತಿತ್ತು ಅವ್ರಿಗೆ. ಅವಾಗ ಗೊತ್ತೈತೆ ಅದ್ರ ಹಕ್ಕಿಗತಿ ಏನು ಅನ್ನೋದು, ಅಪ್ಪ ಅವ್ರ ಸ್ಥಿತಿ ಏನು ಅನ್ನೋದು. ಆ ಸೋಗ ನೋಡಿದ ಕೂಡಲೇ ಹೌದಿಲ್ಲ, ಇವರೊಂದು ನಮೂನಿ ಸ್ವಾಮಿಗಳಂತ ಕಾಣೋದಲ್ಲಪ್ಪ, ಸಾದಾ ಸೀದಾ ಹೌದಿಲ್ಲ. ಹಂಗ ಅವ್ರ ತಿಳ್ಕೊಂಬಿಟ್ಟಾರ ಜನ ಎಲ್ಲ. ಈಗ ಗೊತ್ತಾಗ್ಬೇಕು, ಗೊತ್ತಾಗದಂಗೆ ಅವ್ರ ಸ್ಥಿತಿ ಇರ್ತಪ್ಪ. ಅವ್ರು ಕೂಡ ಸಂಪರ್ಕ ಮಾಡಿದ್ರು. ನಮಗೆಲ್ಲರಿಗೂ ಗೊತ್ತೈತಿ ಅವ್ರ ಸ್ಥಿತಿ ಏನು ಅನ್ನೋದಿಲ್ಲ. ಎಷ್ಟು ಜನರಿಗೆ ಕಲ್ಯಾಣ ಆಗುತ್ತೆ ಬರೀ ದರ್ಶನದಿಂದ. ಆ ಸ್ಥಿತಿಯನ್ನು ಯಾರು ಪಡೆದಿರ್ತಾರ ಅವರಿಂದ ಜಗತ್ತಿಗೆ ಕಲ್ಯಾಣ ಆಗ್ತದೆ. ಅವ್ರು ಏನು ಸಂಕಲ್ಪ ಮಾಡ್ತಾರೆ ಅದೆಲ್ಲ ಸಿದ್ಧಿಸ್ತಾರೆ. ಅದಕ್ಕೆ ನಾವು ಅಲ್ಲಿ ತಲೆಬಾಗಬೇಕಾಗಿದೆ. ಅದರಂತೆ ಸ್ಥಿತಿ ನಮಗೂ ಆಗಿಲ್ಪ, ಆ ಸ್ಥಿತಿ ನಾವು ಮುಟ್ಟಬೇಕಾಗಿದೆ. ಹಿಂಗ ಅವ್ರ ಆಶೀರ್ವಾದ ಆಕೈತೆ. ಅದ್ರ ಪ್ರಕಾರವಾಗಿ ನಾವು ಶ್ರದ್ಧೆಯಿಂದ ಅವ್ರು ಹೇಳಿದಂಥ ವಿಚಾರಗಳನ್ನು ಮನಸ್ಸ ಶ್ರದ್ಧೆ ಇಟ್ಟು ನಾವು ಕೇಳಿ ಅದರಿಂದ ನಡ್ಕೊಳ್ಳೋದ್ರಿಂದ ಅದಾಗೆ ಆಕೈತಿ. ಎಲ್ಲರಿಗೆ ಆಕೈತಿ. ಪ್ರತಿಯೊಂದು ಬೇಕಾದಂಥ ಪಾಪಿ ಅದನ್ನು ಸುಧಾ ಹೊಂದಲಿಕ್ಕೆ ಸಾಧ್ಯ. ನಂಬಿಕೆ ಬೇಕು. ನಂಬಿಕೆಯ ಕಾರಣ ಸಾಂಬನ್ನು ಒಲಿಯೋದಕ್ಕೆ ಅಂತ. ಸಾಂಬಂದ್ರೆ ಸುಖರೂಪವಾದಂಥ ಇರುವ ಸ್ಥಿತಿ. ಅದು ಒಂದು ಏನೋ ಕಲ್ಪನಾ ಚಿತ್ರ ಅಲ್ಲ. ಮತ್ತೆ ಅದನ್ನು ನಮ್ಮನ್ನು ನಾವು ತಿಳ್ಕೊಳಕ ನಂಬಿಕೆನ ಕಾರಣ. ಮಹಾತ್ಮರು ಹೇಳಿದಂಥ ಮಹಾತ್ಮ ಶ್ರದ್ಧಾವಾನ್ ಲಭತೆ ಜ್ಞಾನಮ್ಮ. ಅದಕ್ಕಂತಹ ಒಂದು ವಿಚಾರಗಳನ್ನು ನಾವೆಲ್ಲ ಶ್ರದ್ಧೆಯಿಂದ ಕೇಳಿ ತಿಳ್ಕೊಂಡು ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೊಂಡು ಅಂತೇಳಿ ಇಲ್ಲಿವರೆಗೆ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವಿದ್ಯಾರ್ಥಿ ಮಕ್ಕಳು ಸದ್ಭಕ್ತ ಮಂಡಳಿಗಳ ಅನಂತ ವಂದನೆಗಳನ್ನು ಸಲ್ಲಿಸಿ ನಾನು ಮಾತನಾಡ್ತೀನಿ.